ಜನ ಸಂತೋಷವಾಗಿದ್ದೀರಾ? ಶಬ್ದವಾಗಿ ಒಂದು ಆಮೆನ್ ಹೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಆಮೆನ್. ಎಷ್ಟು ಜನ ಬೈಬಲ್ ತಂದಿದ್ದೀರಿ? ಹಲ್ಲೆಲೂಯಾ. ಎಷ್ಟು ಜನ ಮೊಬೈಲ್ ಬೈಬಲ್ ತಂದಿದ್ದೀರಿ? ಮೊಬೈಲ್ ಬೈಬಲ್ನಲ್ಲಿ ಬೈಬಲ್ ಓದೋಕ್ಕಾಗಲ್ಲ. ಹಲ್ಲೆಲೂಯಾ. ಮೊಬೈಲ್ ಬೈಬಲ್ನಲ್ಲಿ ಬೈಬಲ್ ಓದುವಾಗ ಆವಾಗ ತಾನೇ ಒಂದು ಮೆಸೇಜ್ ಬರುತ್ತೆ. ಆಮೇಲೆ ಮೆಸೇಜ್ ನೋಡ್ಬಿಟ್ಟು ಬರ್ತೀವಿ. ಇವಾಗ ಓದ್ಬಿಟ್ಟು ಮತ್ತೆ ಕೊರಿಂಥಿಯ ರೇ ಇರ್ರಿ, ಎಫೆಸರ ಇರ್ರಿ, ಈ ಹೋಗಿ ಅವ್ರನ್ನ ಒಂದು ಮೆಸೇಜ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ನೋಡುವಾಗಲೇ ಗೊತ್ತಾಗುತ್ತದೆ ಇನ್ನೂ 4 ಜನ ಮೆಸೇಜ್ ಮಾಡಿರ್ತಾರೆ. ಅಯ್ಯಯ್ಯೋ ಸ್ವಾಮಿ ಅಂತ ಅದನ್ನೆಲ್ಲ ಓಪನ್ ಮಾಡಿ ನೋಡಿ ಇನ್ನಿತ್ತು ರಿಟರ್ನ್ ಬರೋಣ ಅನ್ನುವಾಗಲೇ ಡಾರ್ಲಿಂಗಿಂದ ಫೋನ್ ಬರುತ್ತೆ. ಯಾವ ಡಾರ್ಲಿಂಗ್? ಒಳ್ಳೆ ಡಾರ್ಲಿಂಗ್ ಅಂದ್ಕೊಳ್ಳುವ. ನೀವು ಯಾಕೆ ನಗ್ತಾ ಇದ್ದೀರಿ ಗೊತ್ತಿಲ್ಲ, ಸರಿನಾ? ಫೋನ್ ಬರುತ್ತೆ. ಅವಾಗ ಡಾರ್ಲಿಂಗ್, ಐ ಆಮ್ ರೀಡಿಂಗ್ ಬೈಬಲ್. ಅವರು ಹೇಳ್ತಾರೆ ಫಸ್ಟ್ ನನ್ನನ್ನು ರೀಡ್ ಮಾಡು, ಆಮೇಲೆ ಬೈಬಲ್ ರೀಡ್ ಮಾಡು ಅಂತ. ಎಲ್ಲ ಕೆಟ್ಟೋಗುತ್ತೆ. ಬಟ್ ಕಪ್ಪು ಪುಸ್ತಕ ಮಾಡುವ ಕೆಲಸ ಎಲ್ಲ ಬಿಳಿ ಕೆಲಸ. ಹಲ್ಲೆಲೂಯಾ. ಸೂಪರ್ ಪುಸ್ತಕ. ಆಮೇಲೆ ಇವಾಗ ಕೆಲವರೆಲ್ಲ ಪಿಂಕ್ ಅದೆಲ್ಲ ಬಂತು, ಅದು ನಾನೇನು ಮಾಡೋಕ್ಕಾಗಲ್ಲ. ಬಟ್ ಏನಂತಂದರೆ ಇದು ನಮಗೆ ಪರೀಕ್ಷೆ ಆಗಿದೆ. ಏನಂತಂದರೆ ಕಪ್ಪು ಪುಸ್ತಕ. ಹಲ್ಲೆಲೂಯಾ. ಆಮೇಲೆ ನಿಮ್ಮನ್ನು ಯಾರಾದರೂ ಕಪ್ಪಗಿದ್ದೀರಾ ಅಂತ ಹೇಳಿದ್ರೆ ಹೇಳಿ, ದೇವರ ವಾಕ್ಯ ಬೈಬಲೇ ಕಪ್ಪಗಾಯ್ತೆ. ಹಲ್ಲೆಲೂಯಾ. ಬೈಬಲ್ ಹೆಂಗಿದೆ? ಕಪ್ಪಗಿದೆ. ನಾನು ವೈಟ್ ಆಗಿದ್ದೀನಿ ಅಂತ ಯಾರಿಗಾದರೂ ಹೆಮ್ಮೆ ಬಂದರೆ ನೋಡ್ಕೊಳ್ಳಿ, ವೈಟ್ ಪೇಪರ್ ಮೇಲೆ ಕಪ್ಪಿನಲ್ಲೇ ವಾಕ್ಯ ಬರೆದಿರೋದು. ಈ ಕಪ್ಪು ಇಂಕ್ ಇಲ್ದಿದ್ರೆ ಈ ವೈಟ್ಗೆ ಏನಿಲ್ಲ, ಬರೀ ಹಾಳೆ ತಗೊಂಡು ಹೋಗಿರಿ, ಬರೀ ವೈಟ್ ಹಾಳೆ ತಗೊಂಡು ಹೋಗಿ. ಹಲ್ಲೆಲೂಯಾ. ವೈಟ್ ಹಾಳೆ ಮೇಲೆ ಕಪ್ಪಗಿರುವಂಥ ದೇವರ ವಾಕ್ಯ ಮಾಡುವ ಕೆಲಸ ಎಲ್ಲ ವೈಟ್ ಕೆಲಸ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಆಮೇನ್. ಯಾರಾದ್ರೂ ಕಪ್ಪಗಿದ್ದೀರಾ ಅಂತ ಯಾರಿಗಾದ್ರೂ ಚಿಂತೆ ಇದೆಯಾ? ಇವತ್ತು ಹೋಯ್ತು ಯೇಸುವಿನ ನಾಮದ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಇವತ್ತಿನ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದಂಥ ವಚನ. ಹಲ್ಲೆಲೂಯಾ. ಆಮೇಲೆ ಹಾಗಾದರೆ ಉಳಿದ ವಾಕ್ಯಗಳೆಲ್ಲ ಪ್ರಾಮುಖ್ಯತೆ ಇಲ್ವಾ ಅಂತ ಕೇಳಿದ್ರೆ ಎಲ್ಲ ಪ್ರಾಮುಖ್ಯತೆಯೇ. ಹಲ್ಲೆಲೂಯಾ. ಆದರೆ ನೀವು ಮೈಸೂರು ರಸ್ತೆಯಲ್ಲಿ ಹೋಗುವಾಗ ಅಥವಾ ಯಾವುದಾದ್ರೂ ಒಂದು ರಸ್ತೆಯಲ್ಲಿ ಹೋಗುವಾಗ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಗೊತ್ತಾ? ಏನಂತ? ಆಕ್ಸಿಡೆಂಟ್ ಝೋನ್ ಅಂದ್ರೆ ಏನರ್ಥ? ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗಿದೆ, ಆಗುವ ಸಾಧ್ಯತೆಗಳಿದೆ. ಎಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತದಲ್ಲ, ದಟ್ ಮೀನ್ ದಿಸ್ ಪ್ಲೇಸ್ ಫಾರ್ ದಿ ಆಕ್ಸಿಡೆಂಟ್. ದೇರ್ ವಿಲ್ ಬಿ ದ ಸ್ಪಿರಿಟ್. ಅಲ್ಲಿ ಒಂದು ಅಶುದ್ಧ ಆತ್ಮ ನಿಂತಿರ್ತದೆ. ಅಲ್ಲಿ ಹೋಗುವ ಎಲ್ಲ ಗಾಡಿಗಳನ್ನ ಡಬಾಕ್ತಾ ಇರ್ತದೆ. ಗಮನಿಸಿ, ನೀನು ಬೈಕಲ್ಲನ ಹೋಗು, ಕಾರಲ್ಲನ ಹೋಗು, ಬಸ್ಸಲ್ಲನ ಹೋಗು, ನಿನ್ನ ವಾಹನದ ಮೇಲೆ ಯೇಸುವಿನ ರಕ್ತ ಇರಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಕ್ನಲ್ಲಿ ಒಂದು ವಿಷಯ, ಐ ಆಮ್ ನಾಟ್ ಜೋಕಿಂಗ್ ದಿಸ್. ಬೈಕ್ನಲ್ಲಿ ಅಶುದ್ಧಾತ್ಮ ಹಿಡಿದವ್ರನ್ನ ಕುಂಡ್ರಿಸಬಾರದು. ಕಾರ್ ಒಳಗಡೆ ಅಶುದ್ಧಾತ್ಮ ಹಿಡಿದವ್ರನ್ನ ಕುಂಡ್ರಿಸಬಾರ್ದು. ನಾನು ಕುಂಡ್ರಿಸಲ್ಲ. ಹೋಗುವಾಗ ಬರುವಾಗ ಯಾರಿಗಾದ್ರೂ ಲಿಫ್ಟ್ ಕೊಡ್ತೀನಿ, ಅವ್ರು ಕೂತಾಗಿಂದ ಪ್ರೇಯರ್ ಮಾಡ್ತಾನೆ ಇರ್ತೀನಿ. ಹೋಗಿದ ಮೇಲೆ ತುಂಬ ಪ್ರೇಯರ್ ಮಾಡ್ತೀನಿ. ಅದು ಅಪರೂಪಕ್ಕೆ ಕೊಡ್ತೀನಿ, ರಾತ್ರಿ ಎಲ್ಲ ಕೊಡಲ್ಲ. ಅದು ನಾನು ಲಿಫ್ಟ್ ಎಲ್ಲರೂ ಕೊಡಲ್ಲ. ಈ ಸ್ಕೂಲ್ ಮಕ್ಕಳು ಅಲ್ಲಿ ಬ್ಯಾಗ್ ಎತ್ಕೊಂಡು ನಡೀತಾ ಇರ್ತಾರೆ, ಅಂಕಲ್ ಅಂಕಲ್ ಅಂತಾರೆ, ಅವ್ರಿಗೆ ಮಾತ್ರ ಲಿಫ್ಟ್ ಕೊಡುವುದು. ಒಂದು ದಿನ ಸೆಲ್ವರಾಜ್ ಅಣ್ಣ ಅಂತ ಹೇಳಿ, ನಿಮ್ಮೆಲ್ಲ ಗೊತ್ತಿಲ್ಲ, ಸೆಲ್ವರಾಜ್ ಅಣ್ಣ ಅವರು ಸೇವಕರು. ಅವ್ರ ಮನೆಯಲ್ಲಿ ಬರುವ ಎಲ್ಲರಿಗೂ ಪ್ರೇಯರ್ ಮಾಡಿ ಮುಗಿಸಿದ್ರಂತೆ. ಆವಾಗ ಒಂದು ಹುಡುಗ ಅವ್ರ ಹತ್ರ ಪ್ರೇಯರ್ ಮಾಡಕ್ಕೆ ಬಂದಿದ್ದನಂತೆ.
ಪ್ರೇಯರ್ ಮಾಡಿ ಎಲ್ಲ ಮುಗಿಸಿ ಇವರು ತೂತುಕುಡಿ ಅನ್ನುವಂಥ ಊರಿಗೆ ಸೇವೆಗೆ ಹೊರಡಬೇಕು. ಅವರು ಮನೆ ಬಿಟ್ಟು ಹೊರಗಡೆ ಬರುವಾಗ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋಕೆ ಬಂದದೊಂದು ಹುಡುಗ ಆಚೆ ನಿಂತಿದ್ದನಂತೆ. ಏನಪ್ಪ ಇಲ್ಲಿ ನಿಂತಿದ್ಯಾ ಅಂದಾಗ, ಅಣ್ಣ ನೀವು ತೂತುಕುಡಿ ಹೋಗ್ತಿದ್ದೀರಂತ ನನಗೆ ಗೊತ್ತಾಯಿತು. ಹೌದಪ್ಪ, ಹೋಗುವ ದಾರಿಯಲ್ಲೇ ನಮ್ಮ ಊರು, ನಮ್ಮ ಸ್ವಲ್ಪ ಡ್ರಾಪ್ ಕೊಟ್ಬಿಡಿ ಅಣ್ಣ ಅಂತ ಹೇಳಿದೆ ನಾನು. ಸರಿ ಆಯ್ತಪ್ಪ, ಕಾರ್ ಹತ್ಕೊ ಅಂದಾಗ ಕಾರಲ್ಲಿ ಹತ್ತಿದ್ದಾನೆ. ಕಾರ್ ಹೋಗ್ತಾ ಇತ್ತು. ಒಂದು 15 ಕಿಲೋಮೀಟ್ರ್ ಹೋಗಿದೆ ಅಷ್ಟೇ. ತಿರುನಲ್ವೇಲಿಯಿಂದ ಒಂದು 15 ಕಿಲೋಮೀಟ್ರು ತೂತುಕುಡಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ದಿಢೀರಂತ ಮುಂದೆ ಹೋಗುವಂಥ ಒಂದು ವ್ಯಾನ್, ಲಗೇಜ್ ಗಾಡಿ ಪಟ್ಟಂತ ಅವನು ಬ್ರೇಕ್ ಹೊಡೆದ. ಇವ್ರ ಗಾಡಿ ಹೋಗಿ ಸರಿಯಾಗಿ ಸೆಲ್ವರಾಜ್ ಅವ್ರ ಕಾರ್ ಹೋಗಿ ಆ ಗಾಡಿಗೆ ಹೊಡೆದು ಬ್ಯಾನೆಟೆಲ್ಲ ಹಾರಿ ಹೋಯಿತು. ಒಳಗಡೆ ಇದ್ದ ಎಲ್ರಿಗೂ ಸಖತ್ ಏಟು. ಸೆಲ್ವರಾಜ್ ರೋಡಲ್ಲೇ ಕೂತ್ಕೊಂಡ್ಬಿಟ್ಟವ್ರೆ, ಎದ್ದೇಲ ಕಾಯ್ತಿಲ್ಲ, ಸಖತ್ ಏಟು. ಆದರೆ ಹಿಂದೆ ಕೂತಿದ್ದು ನೋಡಿ, ಇವನಿಗೆ ಮಾತ್ರ ಏನೂ ಆಗಿಲ್ಲ. ಇವನು ಅಲ್ಲಿಂದ ಬಂದು ಇಳಿದು ಸೆಲ್ವರಾಜನನ್ನು ನೋಡ್ಬಿಟ್ಟು, ಅಣ್ಣ ಅದೇನಣ್ಣ ನಾನು ಹತ್ತುವ ಗಾಡಿಯೆಲ್ಲ ಆಕ್ಸಿಡೆಂಟ್ ಆಗ್ತಾ ಇತ್ತಲ್ಲ, ಅದೇನು ರಹಸ್ಯ ಅಂತ ಕೇಳ. ನಾನು ಹತ್ತುವ ಗಾಡಿಯೆಲ್ಲ ಆಕ್ಸಿಡೆಂಟ್ ಆಗ್ತಾ ಇತ್ತಲ್ಲ, ಅದು ಹೆಂಗೆ ಅಂತ ಕೇಳ್ದ. ಅವಾಗ ಅವರು ಆಡ ದರ್ದ್ರೆಡದವನೇ, ಇದು ನೀನು ಫಸ್ಟೇ ಹೇಳ್ಬಾರ್ದಾಯ್ತ ನನಗೆ ಅಂತ ಹೇಳಿ, ಆವಾಗ ದೇವರ ಆತ್ಮನ ಅವ್ರಿಗೆ ಆಲೋಚನೆ ಕೊಟ್ಟರಂತೆ, ಗಾಡಿಯಲ್ಲಿ ನನ್ನ ಪ್ರಸನ್ನತೆ ಇರುವಾಗ ಯಾರನ್ನು ಹತ್ತಿಸಬೇಕು ಯಾರನ್ನ ಹತ್ತಿಸಬಾರ್ದಂತ ನನ್ನ ಬಳಿಯಲ್ಲಿ ಕೇಳಿ ಆಲೋಚನೆ ಮಾಡಿಕೊಳ್ಳುವುದು ಒಳ್ಳೆಯದು. ಹಲ್ಲೆಲೂಯಾ, ಹಲ್ಲೆಲೂಯಾ. Today I'm going to talk about the devil. ಹಲ್ಲೆಲೂಯಾ. ಇವತ್ತು ನನ್ನ ಸಂದೇಶದ ಶಿಕ್ಷಣೆ, ದ ಸೆಂಟರ್ ಪಾಯಿಂಟ್ ಯಾರಂದ್ರೆ ದೆವ್ವ, ಅಶುದ್ಧ ಆತ್ಮ. ಇದೇನು ಸಾರ್ ಇದು? ಪಾಸ್ಟರ್ ಎಷ್ಟು ದಿನ ಚೆನ್ನಾಗಿದ್ದರು, ಗಡ್ಡ ಬಿಟ್ಟು ಮೇಲೆ ಯಾಕೆ ಯೇಸು ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಸೈತಾನ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಅಂದರೆ, ಸೈತಾನ್ನ ಬಗ್ಗೆ ಅರಿವು ನಿನಗಿಲ್ಲದಿದ್ದರೆ ದೇವರ ಆಶೀರ್ವಾದ ನೀನು ಕಳಕೊಳ್ಳುವಂಥ ಸಾಧ್ಯತೆಗಳಿದೆ. ಮರೆತು ಹೋಗಬೇಡ. ನಾನು ಪ್ರತಿ ಸಾರಿ ನಾನು ಗಾಡಿ ಹತ್ತುವಾಗೆಲ್ಲ ನಾನು ಪ್ರಾರ್ಥನೆ ಮಾಡುವಾಗ ಒಂದು ಮಾತು ನಾನು ಪ್ರೇಯರ್ ಮಾಡ್ತೇನೆ, ಯೇಸಪ್ಪ ಇದು ವಾಹನ ನನ್ನದಲ್ಲ, ಇದು ನಿನಗೆ ಸ್ವಂತವಾದದು. ನಾನು ಹೇಳುವುದನ್ನ ಹಂಗೆ ಹೇಳಿ, ನನ್ನ ಗಾಡಿ ಯೇಸುವಿಗೆ ಸ್ವಂತ ಹೇಳಿ, ನನ್ನ ಮನೆ ಹೇಳಿ ಯೇಸುವಿಗೆ ಸ್ವಂತ ಹೇಳಿ, ನನ್ನ ಮೊಬೈಲ್ ಯೇಸುವಿಗೆ ಸ್ವಂತ. ಹಲ್ಲೆಲೂಯಾ, ಆಮೆನ್. ಮೊನ್ನೆ ಯಾವುದೋ ಒಂದು ಯವನಸ್ಥ ಹುಡುಗಿ ಹೊಸದಾಗಿ ಮೊಬೈಲ್ ತಗೊಂಡಿದ್ದೀನಿ ಅಪ್ಪ, ಪ್ರೇಯರ್ ಮಾಡಿ ಅಂತ ತಗೊಂಬಂದು ಕೊಟ್ಟರು. ಅದು ಅಂಥ ಮೊಬೈಲ್ಗೆಲ್ಲ ಯಾರು ಪ್ರೇಯರ್ ಮಾಡಬೇಡಿ, ಓಕೆನಾ? ಇಟ್ಸ್ ಅಡ್ವೈಸ್, ಐ ಆಮ್ ಟೆಲ್ಲಿಂಗ್ ಯು. ನಾನು ಹೊಸ ಮೊಬೈಲ್ ತಗೊಂಡಿದ್ದೀನಿ, ಪ್ರೇಯರ್ ಮಾಡಿ ಅಂತಂದರೆ ದೇವರಾತ್ಮ ನನಗೆ ಹೇಳಿದ್ದು ಅದ್ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಬೇಡ. ಯಾಕೆ ಅಂತಂದರೆ, ನೀನು ಅವ್ರನ್ನ ಕೇಳು, ಈ ಒಂದು ಮೊಬೈಲ್ನಲ್ಲಿ ಸಿನಿಮಾ ನೋಡಲ್ಲ, ಅಶುದ್ಧತೆ ನೋಡಲ್ಲ, ಕೆಟ್ಟದ್ದು ನೋಡಲ್ಲ ಅಂತ ನೀನು ಗ್ಯಾರಂಟಿ ಕೊಟ್ಟರೆ ಪ್ರೇಯರ್ ಮಾಡ್ಬೋದು. ಅವಿಶ್ವಾಸಿಗಳ ಸಂಗಡ ಇದರಲ್ಲಿ ನಾವು ಒಡನಾಟ ಮಾಡಲ್ಲ ಅಂತ ಗ್ಯಾರಂಟಿ ಕೊಟ್ಟರೆ ಪ್ರೇಯರ್ ಮಾಡ್ಬೋದು. ದೇವರ ಕಷ್ಟದಲ್ಲಿ ಕೊಟ್ಟು ಆಶೀರ್ವಾದ ಮಾಡಿ ಪ್ರತಿಷ್ಠೆ ಮಾಡಿದ ಮೇಲೆ ಗಾಡಿ ತಗೊಂಡು ಪ್ರೇಯರ್ ಮಾಡಕ್ಕೆ ಬರ್ತಾರಲ್ಲ, ಗಾಡಿ ತಗೊಂಡು ಬಂದಾಗ ನಾನು ನಿಲ್ಲಿಸಿ ದೇವರ ಆಲಯದ ಮುಂದೆ ನಿಲ್ಲಿಸಿ ಪ್ರೇಯರ್ ಮಾಡಿ, ಇದನ್ನ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ದೇವ ಮಕ್ಕಳ ಆಶೀರ್ವಾದಕ್ಕಾಗಿಯೂ ಪ್ರತಿಷ್ಠೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿಷ್ಠೆ ಮಾಡಿದ ನಂತರ ಅದರಲ್ಲಿ ಅನ್ಯರನ್ನ ಹಾಕೊಂಡು, ಅಶುದ್ಧವಾದ ನಾಡುಗಳು ಕುಡುಕರನ್ನ ಹಾಕೊಂಡು ನೀನು ತಿರುಗಾಡಿದ್ರೆ ದೇವರ ಆಲಯದಲ್ಲಿ ನಿಲ್ಲಿಸಿ ಪ್ರತಿಷ್ಠೆ ಮಾಡಿದಿಗೆ ಪ್ರಯೋಜನ ಏನಿದೆ? ವಸ್ತುಗಳಿಗೆ ಪ್ರಾರ್ಥನೆ ಮಾಡುವಾಗ ಹುಷಾರಾಗಿ ಪ್ರಾರ್ಥನೆ ಮಾಡಬೇಕು.
ನಿನ್ನನ್ನು ಮಾತ್ರ ಅಲ್ಲ, ದೇವರು ನನ್ನನ್ನು ಲೆಕ್ಕ ಕೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಪಾಸ್ಟರ್ ವೀಕ್ ಆಗ್ಬಿಟ್ಟಿದ್ದಾರೆ, ಇದೆಲ್ಲ ಮಾತಾಡಲ್ಲ ಅಂತ ಅನ್ಕೊಂಡ್ರ? ಅಯ್ಯೋ, ನಿನ್ನ ಮನೆಯನ್ನ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಿ ಸೇವಕರನ್ನ ಕರೆಸಿ ಪ್ರೇಯರ್ ಮಾಡ್ತಾ ಇದ್ದಿ. ದೇವರ ಈ ಮನೆಯನ್ನು ಆಶೀರ್ವದಿಸಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೇವರ ನಾಮದ ಮಹಿಮೆಗಾಗಿಯೂ ದೇವ ಮಕ್ಕಳ ಆಶೀರ್ವಾದಕ್ಕಾಗಿಯೂ ಈ ಮನೆಯನ್ನು ಪ್ರತಿಷ್ಠೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೇವಕರು ಬಂದು ಪ್ರತಿಷ್ಠೆ ಮಾಡಿದ ನಂತರ ಹುಡುಕರು, ವ್ಯಭಿಚಾರಕಾರರು, ಅನ್ಯರು, ಅಶುದ್ಧರು, ದ್ರೋಹಿಗಳು ಇವರನ್ನೆಲ್ಲ ಮನೆಯಲ್ಲಿ ಕೂಡ ಹಾಕೊಂಡು ನೀನು ಕುಮ್ಮಿ ಹೊಡೆದ್ರೆ ಮತ್ತೆ ಪ್ರತಿಷ್ಠೆ ಮಾಡಿದಕ್ಕೆ ಪ್ರಯೋಜನ ಏನ? ದೇವರಿಗೆ ನೀನು ಪ್ರತಿಷ್ಠಿತನಾಗುವಾಗ ಒಂದು ವಿಷಯ ತಿಳಿದುಕೊಳ್ಳಬೇಕು, ಪ್ರತಿಷ್ಠಿಸಲ್ಪಟ್ಟವನ ಮಾತ್ರ ಅಲ್ಲ, ಬೇರ್ಪಡಿಸಲ್ಪಟ್ಟವನಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. We are dedicated and separated for God and His only begotten Son Jesus Christ. ನಾವು ಪ್ರತಿಷ್ಠಿಸಲ್ಪಟ್ಟ ಮೇಲೆ ಬೇರ್ಪಡಿಸಲ್ಪಟ್ಟಿದ್ದೇವೆ ಎಂಬುದನ್ನು ಮರೆಯಬಾರದು. ಹಲ್ಲೆಲೂಯಾ. ಇವತ್ತು ದೀಕ್ಷಾ ಸ್ನಾನದಲ್ಲಿ ನೀರಿನಲ್ಲಿ ಮುಳುಗಿ ಕರ್ತನ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ದ ವ್ಯಕ್ತಿಗಳಿಗೆ ನಾನು ಹೇಳುವಂತ ಒಂದು ದೊಡ್ಡ ಆಲೋಚನೆ, ಅಶುದ್ಧರಿಂದ ನಿನ್ನನ್ನು ದೂರ ಮಾಡಿಕೋ. ಹಲ್ಲೆಲೂಯಾ. ಅಶುದ್ಧತೆಯಿಂದ ನಿನ್ನನ್ನು ದೂರ ಮಾಡಿಕೋ, ಅಶುದ್ಧರಿಂದ ನಿನ್ನ ದೂರ ಮಾಡಿಕೋ, ಅಪನಂಬಿಕೆಯಿಂದ ನಿನ್ನ ದೂರ ಮಾಡಿಕೋ. ಪ್ರತಿಷ್ಠಿಸಲ್ಪಟ್ಟವನಾಗಿಯೂ ಪ್ರತ್ಯೇಕಿಸಲ್ಪಟ್ಟವನಾಗಿಯೂ ಜೀವಿಸು. ಆಗ ಬಲಿಪೀಠದಲ್ಲಿ ಉರಿಯುವಂತ ಬೆಂಕಿ ನಿನ್ನಲ್ಲಿ ಉರಿಯುವಂತ ಬೆಂಕಿಯಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. We are dedicated and separated for Christ. Amen. Hallelujah. ನಾನು 17 ವಯಸ್ಸು ನಾನು ಕೆಲಸ ಮಾಡಿ ದುಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದು. ನನಗೆ 46 ಇಯರ್ಸ್ ನಾವು. ನನಗಂಗೆ ಅನಿಸಲ್ಲ, ಅದೇ ಪ್ರಾಬ್ಲಮ್. ಹಲ್ಲೆಲೂಯಾ. ಆಮೇಲೆ ಇದು ಸ್ಟೈಲ್ ಆಗಿದೆ ಅಂತ ಹೇಳಿದಕ್ಕೆ ಇಟ್ಕೊಂಡಿರೋದು, ಇಲ್ದಿದ್ರೆ ಇದನ್ನು ತೆಗೆದು ಬಿಡ್ತಿದೆ. ಐ ನೆವರ್ ಥಿಂಕ್ ದಟ್ ಐ ಆಮ್ 46. ಹಲ್ಲೆಲೂಯಾ. 20 ವಯಸ್ಸಿನಲ್ಲಿ ಯೇಸುವನ್ನು ಕಂಡುಕೊಂಡೆ ನಾನು. 20 ವಯಸ್ಸಿಂದ 1998 ಜನವರಿ ರಕ್ಷಣೆ ಹೊಂದಿದ್ದು. ಜನವರಿ 98, ಜನವರಿ 99, ಜನವರಿ 2001 ಜೂನ್, ಇದೇ ತಿಂಗಳು ನಾನು ಪೂರ್ಣ ಸೇವೆಗೋಸ್ಕರವಾಗಿ ನಾನು ಪ್ರತಿಷ್ಠೆ ಮಾಡಲ್ಪಟ್ಟು 24 ವರ್ಷಗಳು ಮುಗಿದೋಗಿದೆ. ಹಲ್ಲೆಲೂಯಾ. ಆಮೇಲೆ ನಾನು 98, 99, 2001 ಕೂಡ ತುಂಬ ಕೆಲಸ ಮಾಡಿದ್ದೀನಿ. ತುಂಬ ಎಲ್ಲ ರಕ್ಷಣೆ ಹೊಂದಿದವರ ಸಂಗಡ ಕೆಲಸ ಮಾಡಿಲ್ಲ, ಲೋಕದಲ್ಲಿ ಕೆಲಸ ಮಾಡಿದ್ದು, ಲೋಕದ ಕೆಲಸ ಮಾಡಿತ್ತು. ಆದರೆ ರಕ್ಷಣೆ ಹೊಂದಿದ ಕಾಲದಿಂದ ಒಂದು ನಾನು ತಿಳಿದುಕೊಂಡೆ, ದೇವರನ್ನ ಪ್ರತಿಷ್ಠಿಸಿಕೊಂಡಿದ್ದು ಮಾತ್ರ ಅಲ್ಲ, ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಯಾಕೆ ಗೊತ್ತಾ, ನಿರಂತರವಾದ ಆಶೀರ್ವಾದ ಇಲ್ಲ, ಅನ್ಯರ ಒಡನಾಟ ಜಾಸ್ತಿ. ಅದಕ್ಕೆ ಅನ್ಯರ ಒಡನಾಟ ಜಾಸ್ತಿ. ಅದಕ್ಕೆ ಪ್ರಿಯ ದೇವ ಮಗುವೆ, ನೀನು ಯಾವತ್ತು ಅನ್ಯರ ಒಡನಾಟದಿಂದ ಹೊರಗಡೆ ಬರುತ್ತೀಯೋ ಅಲ್ಲಿ ತನಕ ನಿನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲ. ನಿನ್ನ ಜೀವನದಲ್ಲಿ ನಷ್ಟಗಳ ಮೇಲೆ ನಷ್ಟಗಳು, ರೋಗದ ಮೇಲೆ ರೋಗ, ಶಾಪದ ಮೇಲೆ ಶಾಪ, ನೋವಿನ ಮೇಲೆ ನೋವು, ಅದು ನಿನ್ನನ್ನು ಕಾಡಿಸುತ್ತಲೇ ಇರುತ್ತದೆ. ಪ್ರಿಯ ದೇವ ಮಗುವೆ, ನಾವು ಬೇರ್ಪಡಿಸಲ್ಪಟ್ಟಿದ್ದೇವೆ. ದೇವರ ವಾಕ್ಯವು ಹೇಳ್ತಾ ಇತ್ತೆ, ಬೆಳಕಿಗೂ ಕತ್ತಲೆಗೂ ಸಂಬಂಧವಿಲ್ಲ, ದೇವರಿಗೂ ವಿಗ್ರಹಗಳಿಗೂ ಒಡನಾಟ ಇಲ್ಲ.
ರಕ್ಷಣೆ ಹೊಂದಿದವನಿಗೆ ರಕ್ಷಣೆ ಹೊಂದದೇ ಇರೋವನಿಗೂ ಅನ್ಯನತೆ ಇಲ್ಲ, ಬಾಳ ಇಲ್ಲ. ಏನು ಏನು ಎಷ್ಟು ಎಷ್ಟು ಅಷ್ಟಿಗೆ ನೀನು ಅವರ ಸಂಗಡ ಸೇರಿ ಬೆರತ್ರೆ ಇಲ್ಲಿ ತಾಳೆಗೆಲೆ ಕೊಡಕ್ಕೆ ಮಾತ್ರ ಬರಬೇಡ, ಹೋಗ್ಬಿಡು, ಹಂಗೆ ಎಲ್ಲಾದ್ರೂ ಹೋಗ್ಬಿಡು. ಇಲ್ಲಿ ತಾಳೆ ಕೊಡಕ್ಕೆ ನೀನು ಬರುವಾಗ ಚೆನ್ನಾಗಿ ತಿಳಿದುಕೋ, ದೇವರು ನನ್ನನ್ನ ನೀನು ಮತ್ತೆ ಅಲ್ಲೇ ಹಂದಿ ತರ ಮೋರಿಯಲ್ಲಿ ಬಿದ್ದು ಬೆರೆಯುವುದಾದರೆ ನಿನ್ನನ್ನ ದೇವರು ಯಾಕೆ ಬೇರ್ಪಡಿಸಬೇಕಾಗಿತ್ತು, ಯಾಕೆ ರಕ್ಷಿಸಬೇಕಾಗಿತ್ತು? ನೀನು ಅಲ್ಲೇ ಇರೋದು ಬಿಡುವರಾಯ್ತಲ್ಲ. ನಿನ್ನನ್ನು ಬೇರ್ಪಡಿಸಿದ ಕಾರಣ ಏನು ಗೊತ್ತಾ? ಅಲ್ಲಿಂದ ನೀನು ಬೇರ್ಪಡಿಸಲ್ಪಟ್ಟವನಾಗಿ, ಪ್ರತ್ಯೇಕಿಸಲ್ಪಟ್ಟವನಾಗಿ, ಪ್ರತಿಷ್ಠಿಸಲ್ಪಟ್ಟವನಾಗಿ, ಪರಿಶುದ್ಧವಾಗಿ 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 ದೇವರಿಗೆ ಮೀಸಲಾದಂಥ ಜನರಾಗಿ ಜೀವಿಸಬೇಕೆನ್ನುವುದಕ್ಕೋಸ್ಕರವಾಗಿ ಜನಾಮೇಲೆ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂದಿ ತರ ಕರ್ತನ ಪಂಕ್ತಿಯಲ್ಲಿ ಬಂದು ಬಾಯಿ ಇಡ್ತಾ ಇದ್ದಿ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ? ಲೋಕದ ಸಂಗಡ ಬೆರೆತು ಯಾವ ಧೈರ್ಯದ ಮೇಲೆ ನೀನು ಕರ್ತನ ಪಂಕ್ತಿಯಲ್ಲಿ ಬಂದು ಬಾಯಿ ಇಡ್ತಾ ಇದ್ದಿ? ಪ್ರಿಯ ದೇವ ಮಗುವೆ, ದೇವರ ವಾಕ್ಯ ಹೇಳ್ತಾ ಐತೆ, ಪ್ರತಿಷ್ಠಿಸಲ್ಪಟ್ಟವರೇ ಅಶುದ್ಧವಾದವುಗಳನ್ನ ಮುಟ್ಟಬೇಡ್ರಿ, ಅವರಿಂದ ಹೊರಟು ಪ್ರತ್ಯೇಕವಾಗಿರ್ರಿ, ಆಗ ಆತನು ನಿನ್ನಲ್ಲಿ ಮಹಿಮೆ ಹೊಂದುವ ಆತನಾಗಿರುತ್ತಾನೆ. ಎಫೆಸದವರಿಗೆ 6ನೇ ಅಧ್ಯಾಯ 11ನೇ ವಚನ ಇವತ್ತು ನಮ್ಮ ಧ್ಯಾನದ ಮೂಲ ವಚನವಾಗಿರುತ್ತದೆ. ಎಫೆಸದವರಿಗೆ 6ನೇ ಅಧ್ಯಾಯ 11ನೇ ವಚನ. ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ, ಸೈತಾನನ ತಂತ್ರಗಳನ್ನ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ. ಯಜ್ಜನಾಮನ್ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ಒಂದು ನಿಮಿಷ, ಯಾಕೋಬನ ಪುಸ್ತಕವನ್ನು ನೀವು ಓದುವಾಗ ಯಾಕೋಬನು 4ನೇ ಅಧ್ಯಾಯ 7ನೇ ವಚನದಲ್ಲಿ ಅವನು ಹೀಗೆ ಬರೀತಾ ಇದ್ದಾನೆ, ಸೈತಾನ್ನ ಎದುರಿಸಿ ನಿಲ್ಲಿರಿ ಎಂಬುದಾಗಿ. ಹಮ್ಮಿಂಗ್ ಹೊಳಿತದಪ್ಪ, ಸೈತಾನ್ನ ಎದುರಿಸಿ ನಿಲ್ಲಿರಿ ಅಂತ ಕೇಳಿಸ್ಕೊಳ್ತಾ ಇದ್ದೀರಾ? ಆದರೆ ಇಲ್ಲಿ ದೇವರ ವಾಕ್ಯವು ಪೌಲನು ಬರೀತಾ ಇದ್ದಾನೆ, ಸೈತಾನ್ನ ರೈಟ್, ಸೈತಾನ್ನ ಎದುರಿಸಿ ನಿಲ್ಲಿರಿ. ಯಾರೆಲ್ಲ ಸೈತಾನ ಎದುರಿಸಿ ನಿಲ್ಲಕ್ಕೆ ರೆಡಿ? ಎಲ್ಲ ರೆಡಿನಾ? ಎತ್ಕೊಳ್ಳಿ ಕೈಯಲ್ಲಿ, ಏನಾದರೂ ಏನು ಎತ್ಕೊಳ್ಳಿ, ಚೇರ್ ಎತ್ಕೊಳ್ಳೋಣ, ಫ್ಯಾನ್ ಎತ್ಕೊಳ್ಳೋಣ, ಎಲ್ಲ ಎತ್ಕೊಂಡು ಹೋಗೋಣ ಅಂತ ಹೋಗುವಾಗ ಸೈತಾನ ಅಲ್ಲಿ ಇರಲ್ಲ. ಸೈತಾನನು ನಿನ್ನ ಎದುರಿನಲ್ಲಿ ಇಲ್ಲ, ಸೈತಾನಿನ ಪಕ್ಕದಲ್ಲಿದ್ದಾನೆ. ಸೈತಾನನು ನಿನ್ನ ಎದುರಿಸಿ ಬರುವುದಿಲ್ಲ, ಸೈತಾನು ತಂತ್ರವಾಗಿ ಬರುತ್ತಾನೆ. ನೀನು ಅವನ್ನ ಎದುರಿಸುವುದಕ್ಕೆ, ನಾನಿವಾಗ ಸೈತಾನ ಹೋಗಿ ಏನು ಮಾಡ್ತೀನಿ, ಸುಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ನೀನು ಹೋದರೆ ನೀನು ಮುಂದೆ ಹೋಗಿರ್ತೀಯ, ನೀನು ಹಿಂದೆ ನಿನ್ನ ಮನೆಯಲ್ಲಿ ಸೈತಾನ ಕೆಲಸ ಮಾಡ್ತಾ ಇರ್ತಾನೆ. ಗಮನಿಸಿಕೊಳ್ಳಿ ಪ್ರಿಯ ದೇವ ಮಕ್ಕಳೇ, ಯಾಕೋಬನು ಹೇಳ್ತಾ ಇದ್ದಾನೆ ಸೈತಾನ ಎದುರಿಸಿರಿ ಅಂತ. ಆದರೆ ಪೌಲನು ಹೇಳ್ತಾ ಇದ್ದಾನೆ ಸೈತಾನ ತಂತ್ರಗಳನ್ನ ಎದುರಿಸಿರಿ. ಜನ ಆಮೇಲೆ ಹೇಳ್ತಾ ಇದ್ದೀರಿ. ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ. ಆಮೇಲೆ ಹೇಳುವ ಹಲ್ಲೆಲೂಯಾ. ಹಲೋ ಸಾರ್, ನೀನು ಏನಾದರೂ ಮಾಡುವುದು ಮುಖ್ಯ. ನೀನು ಎಲ್ಲಿ ನಿಂತಿದೆಯಲ್ಲ, ನೀನು ಸ್ಟ್ಯಾಂಡರ್ಡ್ನಲ್ಲಿ ನಿಲ್ಲಬೇಕು. ಸೈತಾನ ತಂತ್ರಗಳ ಎದುರಿಸಿ ನಿಲ್ಲುವಂತೆ. ಇವತ್ತು ಸೈತಾನ ಎದುರಿಸುವಷ್ಟು ಧೈರ್ಯನು, ಸೈತಾನ ಎದುರಿಸುವಷ್ಟು ಶಕ್ತಿಯು ಇದ್ದಂಥ ಇಬ್ಬರು ಅವರು ಇದ್ದಂಥ ಸ್ಥಾನದಲ್ಲಿ ನಿಲ್ಲಿಲ್ಲ. ಅವರು ಇದ್ದಂಥ ಸ್ಥಳವನ್ನು ಉಳಿಸಿಕೊಳ್ಳಿಲ್ಲ. ದೇವರು ಅವರು ಕೊಟ್ಟಂಥ ಆಶೀರ್ವಾದದ ಸ್ಥಾನವನ್ನು ಅವರು ಕಳಕೊಂಡ್ರು. ಕಾರಣ ಏನಂತಂದ್ರೆ ಅವರಿಗೆ ಸೈತಾನ ಎದುರಿಸುವುದಕ್ಕೆ ಗೊತ್ತಿತ್ತು,
ಸೈತಾನ ತಂತ್ರಗಳು ಅವರಿಗೆ ಗೊತ್ತಾಗಲಿಲ್ಲ. ಸೈತಾನ ತಂತ್ರಗಳನ್ನು ಎದುರಿಸಬೇಕು. ಗಮನಿಸಿ, ಸೈತಾನ ತಂತ್ರ ಏನು ಗೊತ್ತಾ? ನೀನು ಎಲ್ಲಿ ನಿಂತಿದ್ದೀಯೋ ಅಲ್ಲಿ ನಿಂತ್ಕೋಬಾರದು. ನೀನು ಎಲ್ಲಿ ಇದ್ದೀಯೋ ಅಲ್ಲಿ ನಿಂತ್ಕೋಬಾರದು. ಒಂದು ವಿಷಯ ಗೊತ್ತಾ? ಎಷ್ಟೋ ಜನಕ್ಕೆ ಸೇವೆ ಮಾಡುವಂಥ ಭಾರ ಇದೆ, ಸೇವೆ ಮಾಡ್ತಾರೆ, ಆದರೆ ಸೈತಾನ ತಂತ್ರ ಅವ್ರಿಗೆ ಗೊತ್ತಿಲ್ಲ. ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಸೇವೆ ಮಾಡ್ತಾರೆ, ಆದರೆ ಒಂದೇ ಸ್ಥಳದಲ್ಲಿ ನಿಂತು ಸೇವೆ ಮಾಡದ ಹಾಗೆ ಅವರು ನಿಂತಿರುವಂಥ ಸ್ಥಳದಿಂದ ಅವರನ್ನ ತಳ್ಳುತ್ತಾ ಅವರ ಜೀವನದ ಕಡೆಯವರೆಗೂ ದೇವರಿಗೋಸ್ಕರ ಏನು ಸಾಧಿಸದ ಹಾಗೆ ಅವರನ್ನ ಝೀರೋ ಮಾಡುವುದೇ ಸೈತಾನ ತಂತ್ರ. ಪ್ರಿಯ ದೇವ ಮಗುವೆ, ಇವತ್ತು ಅನೇಕ ಯವನಸ್ಥ ಮಕ್ಕಳುಗಳು ಹೊರಟಿದ್ದಾರೆ, ನ್ಯೂಲಿ ಮ್ಯಾರಿಡ್ ಪೀಪಲ್ ಹೊರಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಈ ಹುಡುಗ ನನಗೆ ಬೇಡ, ಈ ಹುಡುಗಿ ನಮಗೆ ಬೇಡ, ಮದುವೆ ಆದ ನಂತರ ಡೈವೋರ್ಸ್ ಬೇಕು. ಏನಂತಂದರೆ, ಬೇರೆ ಒಂದು ಹುಡುಗನ ಏನು ಮಾಡ್ತೀವಿ, ಮದುವೆ ಆಗ್ತೀವಿ ಅಂತ ಹೇಳಿ ನೀವು ನೆನೆಸ್ಕೊಂಡ್ರ ಅವರು ಇನ್ನೊಂದು ಮದುವೆ ಆದರೆ ಅವ್ರ ಹತ್ರ ಇರ್ತಾರಂತ ಹೇಳಿ? ಇಲ್ಲ, ಅದು ಸೈತಾನ ತಂತ್ರ. ಆ ಗಂಡನ ಸಂಗಡ ಇಲ್ಲದ ಹಾಗೆ, ಆ ಸಭೆಯಲ್ಲಿ ಇಲ್ಲದ ಹಾಗೆ, ಆ ಸೇವಕರ ಜೊತೆ ನಿಲ್ಲದ ಹಾಗೆ, ಆ ಸೇವೆಯಲ್ಲಿ ನಿಲ್ಲದ ಹಾಗೆ, ಅವರು ಎಲ್ಲೂ ನಿಲ್ಲದ ಹಾಗೆ ಅವರನ್ನು ತಳ್ತಾ ಇರಬೇಕು. ಲಿಸನ್ ಟು ಮಿ ವೆರಿ ಕೇರ್ಫುಲಿ. ದೇವರ ವಾಕ್ಯ ಹೇಳ್ತಾ ಇತ್ತೆ, ನೀನು ಮೊದಲು ಸ್ಥಿರವಾಗಿ ನಿಂತ್ಕೋ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ನೀನು ಫಸ್ಟ್ ಸ್ಥಿರವಾಗಿ ನಿಂತ್ಕೋ. ಯಾಕಂತಂದ್ರೆ ಸೈತಾನ ತಂತ್ರವನ್ನ ತಿಳಿದುಕೊಂಡವರು ಓಡಲ್ಲ, ನಿಲ್ಲುತ್ತಾರೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ತಂತ್ರಗಳನ್ನು ತಿಳಿದುಕೊಂಡವರು ದೇವರು ಅವ್ರಿಗೆ ಇಟ್ಟಿರುವಂಥ ಸ್ಥಾನವನ್ನು ಅವರು ಬಿಡಲ್ಲ, ಸ್ಥಳ ಬಿಡಲ್ಲ. ಯಾವ ಸಭೆ, ಯಾವ ಸೇವಕ, ಯಾವ ಸೇವೆ, ಯಾವ ಕುಟುಂಬ, ದೇ ವಿಲ್ ನಾಟ್ ಬಿ ಸ್ಕ್ಯಾಟರ್ಡ್. ಇವತ್ತು ಅನೇಕರು ಸೈತಾನ ತಂತ್ರಗಳನ್ನ ಎದುರಿಸಲಿಕ್ಕೆ ಶಕ್ತಿ ಇಲ್ಲದ ಕಾರಣ, ದೇವರ ಶಕ್ತಿಯನ್ನು ಹೊಂದದ ಕಾರಣ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳದಿರುವಂಥ ಕಾರಣ, ದೇವರವ್ರಿಗೆ ಕೊಟ್ಟಂಥ ಸ್ಥಾನ, ನೀತಿವಂತರನ್ನ ಟರ್ಮಿನೇಟ್ ಮಾಡಿಬಿಟ್ಟು ಪಾಪಿಗಳನ್ನು ಸ್ನೇಹಿತ ಕಟ್ಕೊಂಡಿದ್ದಾರೆ. ಗೊತ್ತಾ ನಿಮಗೆ? ತನ್ನನ್ನು ಎಚ್ಚರಿಸಿ ಸರಿಪಡಿಸುವಂಥ ನೀತಿವಂತರ ಸಂಗಡ ಇರುವಂಥ ಸ್ನೇಹಿತವನ್ನು ಮುರಿದು ತನ್ನನ್ನು ಇನ್ನೂ ನರಕದ ಮಕ್ಕಳಾಗಿ ಮಾಡುವಂತಹ ಪಾಪಿಗಳನ್ನು ಸ್ನೇಹಿತರಾಗಿ ಕಟ್ಟಿಕೊಂಡಿರುವಂಥ ನೂರಾರು ಜನ, ಸಾವಿರಾರು ಜನ ನಾನು ನೋಡಿದ್ದೀನಿ. ಅದಕ್ಕೆ ಏನು ಕಾರಣ ಗೊತ್ತಾ? ಅವರ ಹಿಂದೆ ಸೈತಾನ ಮಾಡುವಂಥ ತಂತ್ರ ಅವರಿಗೆ ಗೊತ್ತಿಲ್ಲ. ಪ್ರೇಯರ್ ಗೊತ್ತು, ಆರಾಧನೆ ಗೊತ್ತು, ಬೈಬಲ್ ವಾಕ್ಯ ಕೂಡ ಗೊತ್ತು, ಆದರೆ ಸೈತಾನ ತಂತ್ರ ಅವರಿಗೆ ಗೊತ್ತಿಲ್ಲ. ಸೈತಾನ ತಂತ್ರವನ್ನು ತಿಳಿಯಬೇಕಂತಂದ್ರೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಂಡಿರುವವರಾಗಿರಬೇಕು. ಜನ ಆಮೇಲೆ ಹೇಳ್ತಾ ಇದೆ, ಹಿಂದೆ ಇರುವವರು ಕೇಳಿಸಾಯ್ತಾ? ನಾನು ಕೇಳಿಸ್ತಾ ಇದ್ದೆ, ಈ ಕಿವಿಯಲ್ಲಿ ಅಲ್ಲ, ಒಳಗಡೆ ಕೇಳಿಸಾಯ್ತಾ? ಚೆನ್ನಾಗಿ ಕೇಳಿಸಾಯ್ತಾ? ಇನ್ನು ಸೌಂಡ್ ಕೊಡಲ್ಲ, ಬೇಡಲ್ಲ, ಇರಲಿ, ಕೇಳೋಣ. ಹಲ್ಲೆಲೂಯಾ, ಆಮೆನ್. ಗಮನಿಸಿಕೊಳ್ಳಿ, ಸೈತಾನ ತಂತ್ರಗಳನ್ನು ಎದುರಿಸಿ, ತಂತ್ರೋಪಾಯಗಳು, ಹಲ್ಲೆಲೂಯಾ. ತಂತ್ರ ಉಪಾಯ ಅಂತಂದ್ರೆ ಏನು? ಅದು ತುಂಬ ಅಪಾಯ. ಸೈತಾನ ಉಪಾಯ ಮಂಜ ಹಾಕೋ ಪಾಯಕ್ಕಿಂತ ಡೇಂಜರ್ ಅದು. ಲಿಸನ್ ಟು ಮೀ ವೆರಿ ಕೇರ್ಫುಲಿ. ತಂತ್ರ ಉಪಾಯ ಅಂತಂದ್ರೆ ಏನು ಗೊತ್ತಾ? ಪ್ಲಾನ್.
ಉಪಾಯ ಅಂದರೆ ಏನು ಹೇಳಿ? ಉಪಾಯ ಅಂದರೆ ಏನು ಹೇಳಿ? ಪ್ಲ್ಯಾನ್. ನಾನು ಒಂದು ಪ್ಲ್ಯಾನ್ ಹೇಳ ನಿಮಗೆ. ಚಿಕ್ಕ ವಯಸ್ಸಲ್ಲಿ ಓದಿರುವುದು. ಒಂದು 5 ಓರಿಗಳು ಒಟ್ಟಾಗಿ ಸೇರಿ ಮೇಯ್ತಾ ಇತ್ತಂತೆ. ಎಷ್ಟು? 5 ಓರಿಗಳು ಒಟ್ಟಾಗಿ ಸೇರಿ ಮೇಯ್ತಾ ಇತ್ತಂತೆ. ಅಲ್ಲಿ ಹೋಗ್ತಾ ಇದ್ದಂಥ ಒಂದು ತೋಳ, ಈ ತೋಳಕ್ಕೆ ಅಲ್ಲಿ ಹೋಗುವಾಗೆಲ್ಲ ಉಪ್ಪಿನಕಾಯಿನ ನಾಲಿಗೆಯಲ್ಲಿ ಇಟ್ಟಂಗೆ ನಮ್ಮ ಅನ್ನುವುದಂತೆ. ಯಾರು ನೋಡಿ? ಈ ಓರಿಗಳು ನೋಡಿ. ಆದರೆ ಸಿಂಹ ಬಂದು ಅದರ ಮೇಲೆ ಬೀಳುವಾಗ ಈ ಓರಿಗಳು ಗುದ್ದಿ ಅವಾಗೆಲ್ಲ ಓಡಿಸ್ಬಿಟ್ಟಿತ್ತಂತೆ. ಹುಳಿ ಬಂದು ಬಿದ್ದಾಗಲೂ ಗುದ್ದಿ ಓಡಿಸ್ಬಿಟ್ಟಿತ್ತಂತೆ. ಸಿಂಹಕ್ಕೆ ಗತಿ, ಹುಳಿಗೆ ಗತಿ ಅಂದರೆ ತೋಳ ನಮಗೆ ಯಾವ ಗತಿ? ಇದು ನಮ್ಮನ್ನ ಬಿಡಲ್ಲ ಅಂತ ಹೇಳಿ, ಅಲೋ ಇದ್ದೀರಾ ನಂಜುಂಡ ಇದೆಯಾ? ಇಲ್ಲಿ ಕವಣ. ಹಲ್ಲೆಲೂಯಾ. ಈ ಓರಿಗಳಿಗೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ತೋಳ ಏನು ಮಾಡಿತ್ತಂತೆ, ಒಂದಿನ ಹೋಗಿ ಒಂದು ಓರಿ ಹತ್ರ, ಓರಿ ನೀನು ಇವ್ರ ಜೊತೆ ಸೇರಿದ್ರೆ ನಾರಿ ಅವು ನೋಡು, ಅದು ನೋಡು, ಹೊಟ್ಟೆ ನೋಡಿ ಎಷ್ಟು ದಪ್ಪ ಐತೆ. ನಿಂದು ಹೊಟ್ಟೆ ನೋಡಿ ಏನು ದಪ್ಪನೇ ಆಗಿಲ್ಲ. ಅದು ನೋಡು, ನಿನ್ಗಿಂತ ಜಾಸ್ತಿ ನೀನು ತಿನ್ಬೇಕಾದ್ರಲ್ಲ, ಅದು ತಿಂದು 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 ದಪ್ಪ ಆಗ್ಬಿಟ್ಟಿದೆ. ಅದರಿಂದ ನೀನು ಅದನ್ನು ಬಿಟ್ಬಿಟ್ಟು ಬಂದ್ಬಿಡು ಹೊರಗಡೆ. ಬಂದರೆ ನೀನೇ ಏನು ಮಾಡ್ಬೋದು? ಎಲ್ಲ ಮೇಯ್ಬೋದು. ಕೆಲವರು ಹಂಗೆ ಮೇಯಕ್ಕೆ ಹೋಗಿರೋದು. ನೀನು ಹೋಗಿ ಚೆನ್ನಾಗಿ ಏನು ಮಾಡ್ಬೋದು? ಮೇಯ್ಬೋದು. ಸಪ್ರೇಟ್ ಬಾ ಅಂತ ಹೇಳಿ ಇದನ್ನು ಕರೆಸ್ಕೊಂಡಿದ್ದ. ಒಂದು ಓರಿ ಸಪ್ರೇಟ್ ಹೋಯ್ತಂತೆ. ಆಮೇಲೆ ಸಪ್ರೇಟ್ ಹೋಗಿತ್ತಲ್ಲ ಓರಿನ ಕರ್ಕೊಂಡು ಹೋಗಿ, ಓರಿ ಕೇಳ್ತಾ ಇದ್ದ, ಎಲ್ಲ ಆಯ್ತು ಹುಲ್ಲು, ಬಾ ತೋರಿಸ್ತೀನಿ, ಬಾ 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 ಅಂತ ಹೇಳಿ ಬೆಟ್ಟದ ಹಿಂದೆ ಕರ್ಕೊಂಡು ಹೋಗಿ ಓರಿನ ಮುಗಿಸ್ಬಿಟ್ಟಿದ್ದಂತೆ. ಯಾವುದು? ತೋಳ. ನೆಕ್ಸ್ಟ್ ಓರಿ ಹತ್ರ ಬಂತು. ನೆಕ್ಸ್ಟ್ ಓರಿ ಹತ್ರ ಬಂದು, ಓರಿ ನೋಡು, ಅದು ಎಲ್ಲೋ ಹೋಗಿ ಫುಲ್ ದಪ್ಪ ಆಗ್ಬಿಟ್ಟು ಸಖತ್ತಾಗಿ ಆಯ್ತಾ. ನಾನು ಬರುವಾಗ ನೋಡಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ದಪ್ಪಗೆ ಆಗ್ಬಿಟ್ಟಿದೆ, ಉದ್ದಕ್ಕೆ ಬೇರೆ ಆಗ್ಬಿಟ್ಟಿದೆ. ನೀನು ಕುಳ್ಳಿಗೆ ಇದೆಯಾ? ಕುಳ್ಳಿಗಿರುವಂಥ ಓರಿ, ನೀನೇನು ಮಾಡು, ಇವಾಗ ಬಾ, ಅಲ್ಲಿ ನಿನ್ನ ಕರ್ಕೊಂಡೋಗಿ ಏನು ಮಾಡ್ತೀನಿ, ಉದ್ದ ಮಾಡ್ತೀನಿ ಅಂತ ಹೇಳಿ ಹೋಗಿ ಈ ಓರಿನೇನು ಮಾಡಿತ್ತಂತೆ, ಫಿನಿಶ್ ಮಾಡಿತ್ತಂತೆ. ಹೀಗೆ ಒಂದೊಂದಾಗಿ ದೂರ ಮಾಡಿ 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 ಇವತ್ತು ಅನೇಕರು ದೇವರು ನೇಮಿಸಿರುವಂಥ ಸ್ನೇಹಿತಗಳನ್ನ ಬಿಟ್ಟು ತೋಳಗಳ ಸ್ನೇಹಿತ ಮಾಡಿಕೊಂಡವರೇ. ಒಂದು ವಿಷಯ ಗೊತ್ತಾ? ಅದು ಸೈತಾನ ತಂತ್ರ ಎಂಬುದನ್ನು ನೀನು ಮರೆತು ಹೋಗಬೇಡ. ದೇವರ ವಾಕ್ಯವು ಹೇಳ್ತಾ ಐತೆ, ನಿಮ್ಮನ್ನು ನಡೆಸುವವರು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ಚೆನ್ನಾಗಿ ಗಮನಿಸಿಕೊಳ್ಳಿ. ನೀವು ಸೈತಾನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಹಲ್ಲೆಲೂಯಾ. ಆಮೇಲೆ ಸೈತಾನ ಕೂಡ ಏನು ಮಾಡ್ಬೋದು? ಎದುರಿಸಿ ನಿಲ್ಲಬಹುದು. ಸೈತಾನ ತಂತ್ರಗಳನ್ನ ಎದುರಿಸಿ ನಿಲ್ಲುವುದು ಈಸಿ ಅಲ್ಲ. ಸೈತಾನ ಎದುರಿಸಿ ನಿಲ್ಲುವುದಕ್ಕೆ ಏನು ಮಾಡಬೇಕು? ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು. ನೀಲಾಕಂತಾರೆ ಸರ್ವವನ್ನು ಸೃಷ್ಟಿಸಿದ ಸಂತರ ಭದ್ರ 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 ಅಂತ ಹೊಡೆದ್ರೆ ಸಾರಿಯಾಗ ನೀವು ಮುಂದೆ ಕೂತ್ಕೊಂಡ್ರೆ ನಾವೇನು ಮಾಡೋದು? ಹಿಂಗೆ ಉಪವಾಸದಲ್ಲಿ ಪ್ರೇಯರ್ ಮಾಡಿದ್ರೆ ಸೈತಾನ ಎದುರಿಸ್ಬೋದು. ಆದರೆ ಒಂದು ಗೊತ್ತಾ, ಸೈತಾನ ಎದುರಿಸುವುದಕ್ಕೆ ಶಕ್ತಿ ಉಳ್ಳವರು ಸೈತಾನ ತಂತ್ರಗಳನ್ನ ಎದುರಿಸುವುದಕ್ಕೆ ಶಕ್ತಿ ಇಲ್ಲದೆ ಸೋತಿದ್ದಾರೆ. ಗೊತ್ತಾ ನಿಮಗೆ? ಅವನು ತಂತ್ರವಾದಿ, ಅವನು ತಂತ್ರವಾದವನು. ಅದಕ್ಕೆ ದೇವರ ವಾಕ್ಯವು ಹೇಳ್ತಾ ಐತೆ,
ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 24 ಗಂಟೆ 365 ದಿವಸ He will make a plan after plan after plan after plan to destroy you. 24 ಗಂಟೆ 365 ದಿವಸವು ನಿನ್ನನ್ನು ಮುಗಿಸಕ್ಕೆ, ನಿನ್ನ ಆಶೀರ್ವಾದವನ್ನು ಮುಗಿಸಕ್ಕೆ, ನಿನ್ನ ಕುಟುಂಬವನ್ನು ಮುಗಿಸಕ್ಕೆ, ಯಾಕೆ ನಿನ್ನ ಮಕ್ಕಳನ್ನು ಮುಗಿಸಕ್ಕೆ 365 ಡೇಸ್ 24 ಗಂಟೆ ತಂತ್ರ ಮೇಲೆ ತಂತ್ರ, ತಂತ್ರ ಮೇಲೆ ತಂತ್ರ, ತಂತ್ರ ಮೇಲೆ ತಂತ್ರ ಅವನು ಹಾಕುತ್ತಾ ಇರ್ತಾನೆ. ಆದರೆ ಅವುಗಳನ್ನು ನೀನು ಜಯಿಸಬೇಕಂತಂದರೆ ನೀನು ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡಿರುವವನಾಗಿರಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ದೇವರ ಸರ್ವಾಯುಧಗಳು. ಆಮೇಲೆ ಸರ್ವಾಯುಧಗಳನ್ನು ಕುರಿತಾಗಿ ನಾವು ಮುಂದೆ ಬರುವ ದಿವಸಗಳಲ್ಲಿ ಏನು ಮಾಡುವ? ಧ್ಯಾನಿಸುವ. ಆದರೆ ಒಂದು ಸತ್ಯ, ಇಲ್ಲಿದ್ದೀರಾ? ಆಮೇಲೆ ಹೇಳಿ ನೋಡೋಣ. ಹಲ್ಲೆಲೂಯಾ. ಒಂದು ವಿಷಯ ಗೊತ್ತಾ? ಸೈತಾನ ತಂತ್ರಗಳನ್ನು ನೀವು ತಿಳ್ಕೋಬೇಕಂತಂದರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕವರೆಗೂ ಬೈಬಲ್ ಓದಬೇಕು ಸ್ವಾಮಿ. ಸ್ವಾಮಿ ಬೈಬಲ್ ಓದಬೇಕು ಸ್ವಾಮಿ. ಒಂದು ಗೊತ್ತಾ? ಸೈತಾನ್ನ ಎಲ್ಲ ತಂತ್ರಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಬರೆದಿರುವುದಕ್ಕಿಂತ ಎಕ್ಸ್ಟ್ರಾ ಒಂದು ತಂತ್ರನವನ್ನು ಮಾಡೋಕ್ಕಾಗಲ್ಲ. ಇದರಲ್ಲಿ ಬರೆದಿರುವುದಕ್ಕಿಂತ ಎಕ್ಸ್ಟ್ರಾ ಅವನ ಹತ್ರ ಒಂದು ಶಕ್ತಿ ಇಲ್ಲವೇ ಇಲ್ಲ. ಅವನನ್ನು ಕಂಪ್ಲೀಟಾಗಿ MRI ಸ್ಕ್ಯಾನ್ ಮಾಡಿ ದೇವರು ನಮಗೆ ಬರೆದು ಕೊಟ್ಟಿದ್ದಾನೆ. ಕರಗಳ ತಟ್ಟಿ ದೇವರ ನಾಮಗೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸತ್ಯ ವಾಕ್ಯದಲ್ಲಿ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಬರೆಯಲ್ಪಟ್ಟಿರುವಂಥ ಈ ವಾಕ್ಯಗಳನ್ನು ಓದಿ 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 ಧ್ಯಾನಿಸಿದರೆ ಹಲೋ ಸೈತಾನ ಎಲ್ಲ ತಂತ್ರ ನಿನಗೆ ಗೊತ್ತಾಗುತ್ತದೆ. ಆವಾಗ ಒಂದು ವಿಷಯ ಗೊತ್ತಾ? ಇದರಲ್ಲಿ ಏನು ತಂತ್ರ ಅವನಿಗಿತ್ತಲ್ಲ, ಅವನ ಹತ್ರ ಇರುವುದು ಹಳೇ ಮೊಬೈಲ್ ಫೋನ್ ಇಲ್ಲ, ಟ್ರಂಕ್ ಕಾಲ್ಸ್. ಹಲ್ಲೆಲೂಯಾ. ಸೈತಾನ ಅಪ್ಗ್ರೇಡೇ ಆಗಲ್ಲ. ಗೊತ್ತಾ ನಿಮಗೆ? ಸೈತಾನ ಅಪ್ಗ್ರೇಡೇ ಆಗಲ್ಲ. ಸೈತಾನ ಅಪ್ಡೇಟ್ ಆಗಲ್ಲ, ಅಪ್ಗ್ರೇಡ್ ಆಗುವುದಿಲ್ಲ. ಹಲ್ಲೆಲೂಯಾ. ಆದಾಮನ ಕಾಲದಲ್ಲಿ ಅವನಿಗೆ ಎಷ್ಟಿತ್ತೋ ಅಷ್ಟೇ ಇವಾಗಲೂ ಇರುವುದು. ಅದಕ್ಕೆ ನಾನು ನಿನ್ನೆ ನನ್ನ ಸ್ಟೇಟಸ್ನಲ್ಲಿ ಹಾಕಿದೆ, ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲಪೂರ್ಣ ಕಾರ್ಯ ಸಾಧಿಸುತ್ತದೆ ಅಂತ ವಾಕ್ಯ ನಾನು ಓದುವಾಗ ನನಗೆ ಗೊತ್ತಾಯಿತು ನಾನು ಬಲಹೀನವಾಗಿದ್ದೀನಿ. ಈವಾಗಲೇ ನನ್ನ ಬಗ್ಗೆ ಸೈತಾನ ಜಾಸ್ತಿ ಭಯಪಡ್ತಾನೆ, ಹೆದರುತ್ತಾನೆ. ದ ಡೆವಿಲ್ ಇಸ್ ಸ್ಕ್ಯಾರಿ ಬಿಕಾಸ್ ಐ ಆಮ್ ವೀಕ್, ಬಿಕಾಸ್ ಇನ್ ಮೈ ವೀಕ್ನೆಸ್ His grace is, His power will do the completeness, perfect in all my weakness. ಆದ್ದರಿಂದ ನಮ್ಮ ಬಲಹೀನತೆಯಲ್ಲಿಯೂ ನಾವು ಹಿಗ್ಗುವವರಾಗಿರುತ್ತೇವೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ದೇವರು ನಿನಗೆ ಕೃಪೆ ಕೊಟ್ಟಿರುವುದು ಸೈತಾನ ಪಾಪವನ್ನು ಜಯಿಸುವುದಕ್ಕಾಗಿ, ಸೈತಾನ ಮದುವೆ ಆಗುವುದಕ್ಕಾಗಿ ಅಲ್ಲ. ಅನೇಕರು ವೈಫ್ ಆಫ್ ಸೇಟನ್ಸ್ ಇದ್ದಾರೆ ಇಲ್ಲಿ. ದೇವರು ನಿನಗೆ ಕೃಪೆ ಕೊಟ್ಟಿರುವುದು ಸೈತಾನ ಜಯಿಸುವುದಕ್ಕೆ, ಸೈತಾನ ಮದುವೆ ಆಗುವುದಕ್ಕಾಗಿ ಅಲ್ಲ. ಲಿಸನ್ ಕೇರ್ಫುಲ್. ಅವನ ತಂತ್ರಗಳನ್ನು ಎದುರಿಸುವುದಕ್ಕೆ ದೇವರ ಶಕ್ತಿ ಹೊಂದುವವರಾಗಿರಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೇನು ಬೇಕು? ನಮಗೇನು ಬೇಕು? ಮಧ್ಯಾಹ್ನ ಊಟ ಬೇಕಾ? ಏನು ಬೇಕು? ದೇವರ, ಸ್ವಲ್ಪ ಶಬ್ದವಾಗಿ ಹೇಳಿ, ಏನು ಬೇಕು? ಶಬ್ದ ಏನು ಬೇಕು? ದೇವರ ಶಕ್ತಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಶಕ್ತಿ ಇದೆಯಾ?
ಆದರೆ ಬೇರೆ ಏನಾದರೂ ಶಕ್ತಿ ಇದೆಯಾ ಒಳಗಡೆ? ಗಮನಿಸಿ, ಸೈತಾನ ತಂತ್ರಗಳನ್ನು ತಿಳ್ಕೊಳ್ಳದೆ ಹೋದರೆ, ಒಂದು ವಿಷಯ ಗೊತ್ತಾ, ಸೈತಾನ ತಂತ್ರದಲ್ಲಿ ಬಿದ್ದವರೆಲ್ಲ ಹೆಸರುಗಳು ಒಂದೊಂದಾಗಿ ನಾನು ಹೇಳ್ತಾ ಹೋದರೆ ನಿಮಗೆ ತಲೆ ಕೆಟ್ಟಾಗುತ್ತೆ. ಸೈತಾನ ತಂತ್ರದಲ್ಲಿ ಬಿದ್ದವರೆಲ್ಲ ಇವತ್ತು ನಾವು ದಾವೀದನ್ನ ಕುರಿತಾಗಿ ಬಹಳ ಹೆಚ್ಚಿಸಿಕೊಂಡು ಮಾತಾಡ್ತೀವಿ. ದಾವೀದ ಸೈತಾನ ತಂತ್ರದಲ್ಲಿ ಬಿದ್ದವನು ಮರಿಬೇಡ. ಆಮೇಲೆ ದೇವರು ಏನು ಮಾಡಿದ್ರು? ಸರಿಪಡಿಸಿದ್ರು. ಅಷ್ಟರೊಳಗೆ 3 ಮಕ್ಕಳು ಸತ್ತೋದ್ರು. ಗೊತ್ತಾ ನಿಮಗೆ? He lost 3 children. ಸೈತಾನ ತಂತ್ರಗಳನ್ನು ತಿಳ್ಕೋಬೇಕಂತಂದ್ರೆ ದೇವರ ವಾಕ್ಯ ತಿಳಿಯಬೇಕು. ಒಂದು ವಿಷಯ ಗೊತ್ತಾ, ಅನೇಕರು ಇವತ್ತು ನಾನು ಏನು ಮಾಡಬೇಕು ಏನು ಮಾಡಬೇಡ ಅಂತ ಅನೇಕರು ಸೇವಕರ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ವಿಷಯ ಗೊತ್ತಾ, ಸೈತಾನ ತಂತ್ರ ನಿಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ನಿಮಗೆ 75% ಆನ್ಸರ್ ನಿಮ್ಗೆ ಗೊತ್ತಿರ್ತದೆ. ನಾವೇನು ಓದ್ತೀವಿ? ಕೀರ್ತನೆ 91, ಪರಾತ್ಪರನ ಮರೆಗೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುತ್ತಾನೆ. ಅಪ್ಪ, ನಾನು ಯೆಹೋವನಿಗೆ ನೀನೇ ನನ್ನ ಶರಣ, ನನ್ನ ಬಂಡೆಯು, ನನ್ನ ಕೋಟೆಯು. ಅಯ್ಯೋ, ಬೇಟೆಗಾರನ ಬಳೆಯಿಂದಲೂ ಮರಣಕ್ಕಾದ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. 91ನೇ ಕೀರ್ತನೆ ಯಾವಾಗ? 91 ವರ್ಷವಾಗಿ ಒಂದೇ ಕೀರ್ತನೆ. ರಾತ್ರಿ ಓದುವ ಮಲಗುವಾಗಲೆಲ್ಲ 91ನೇ ಕೀರ್ತನೆ ಓದ್ಬಿಟ್ಟು ಮಲಗುವುದು. ಒಂದು ಕೆಲಸ ಮಾಡು, ಆ ಒಂದು ಪೇಪರ್ ಮಾತ್ರ ಹರಿದ್ಬಿಟ್ಟು ಉಳಿದ ಬೈಬಲ್ನ ಯಾರಿಗ ಕೊಟ್ಬಿಡು. ಸೈತಾನ ತಂತ್ರಗಳನ್ನು ನಾವು ತಿಳ್ಕೋಬೇಕು. ಗಮನಿಸಿಕೊಳ್ಳಿ, ಸೈತಾನ ತಂತ್ರ ತಿಳ್ಕೋಬೇಕಂದ್ರೆ ಸೈತಾನ ಸರ್ಟಿಫಿಕೇಟ್ ಗೊತ್ತಾ? ಗೊತ್ತಿಲ್ಲಲ್ಲ, ಹೇಳ್ತೀನಿ. ಸೈತಾನ ಸರ್ಟಿಫಿಕೇಟ್ ಗೊತ್ತಾ? ನಾವು ಸರ್ಟಿಫಿಕೇಟ್ ಅಂದರೆ ನಾವು ಇಲ್ಲಿ ಹೇಳ್ತಾ ಇರಲ್ಲ, ನೀನೇನು ಓದಿದ್ಯಾ? ಡಿಪ್ಲೊಮೊ ಬಡ್ಚೇನಿ ಎಲೆಕ್ಟ್ರಿಕಲ್, ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ಸ್. ಇನ್ನು ಕೆಲವರು BSc, BCom, ಆಮೇಲೆ ಇನ್ನೇನು ಡಿಪ್ಲೊಮೊ, ಆಮೇಲೆ ITI, ಆಮೇಲೆ ಏನೈತೆ PhD, SSLC ಫೇಲ್. ಸರಿನಾ? ಈ ಥರ ಅವನಿಗೆ ಕೆಲವೊಂದು ಟೈಟಲ್ಸ್ ಇದೆ. ಆ 3 ಟೈಟಲ್ಸ್ ಏನು ಗೊತ್ತಾ? ನೀವು ಸತ್ಯವಾಕ್ಯವನ್ನು ಸರಿಯಾಗಿ ಓದಿ ನೋಡುವುದಾದರೆ ಯೇಸು ಇವನ ಬಗ್ಗೆ ಪರೀಕ್ಷೆ ಮಾಡಿಕೊಡ್ತಾ ಇದ್ದಾನೆ. ಯೋಹಾನ 8ನಲ್ಲಿ ಅವನು ಸುಳ್ಳುಗಾರನು, ಸುಳ್ಳಿಗೆ ತಂದೆಯೂ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ಯಾರು ಹೇಳಿ? ಸೈತಾನ ಯಾರು ಹೇಳಿ? ಸ್ವಲ್ಪ ಶಬ್ದವಾಗಿ ಹೇಳಿ, ನಾನು ನಿಮ್ಮನ್ನೇ ಹೇಳ್ತಾ ಇಲ್ಲ, ಸೈತಾನ ಹೇಳ್ತಾ ಇರುವುದು. ಹೇಳಿ, ಸೈತಾನ ಯಾರು? ಸುಳ್ಳುಗಾರ. ಹಲ್ಲೆಲೂಯಾ. ಸುಳ್ಳಿನಲ್ಲಿ, ಸುಳ್ಳು ಹೇಳುವುದರಲ್ಲಿ ಸೈತಾನ ಹಾಕ್ಲಿಕ್ಕೆ ಬಿಡಬೇಡ. ಸುಳ್ಳು ಹೇಳುವುದರಲ್ಲಿ ಸೈತಾನ PhD ಡಾಕ್ಟರೇಟ್ ಓದಿದ್ದಾನೆ. ಏನು ಓದಿದ್ದಾನೆ? ಅವನ್ ಡಬಲ್ ಡಿಗ್ರಿ ತಗೊಂಡಿದ್ದಾನೆ. ಯಾವುದರಲ್ಲಿ? ಸುಳ್ಳು ಹೇಳುವುದರಲ್ಲಿ. ಕವಣಿಸ್ಕೊಂಡ್ರಾ? ಅದರಿಂದ ಕೆವಣಿಸ್ಕೊಳ್ಳಿ, ಇಲ್ಲದದನ್ನ ಇರುವಾಗೆ ತೋರಿಸ್ತಾನೆ, ಇರುವುದನ್ನ ಇಲ್ಲದಾಗೆ ತೋರಿಸ್ತಾನೆ, ಸರಿಯನ್ನ ತಪ್ಪಾಗಿ ತೋರಿಸ್ತಾನೆ, ತಪ್ಪನ್ನ ಸರಿಯಾಗಿ ತೋರಿಸ್ತಾನೆ, ಒಳ್ಳೆಯದನ್ನ ಕೆಟ್ಟದಾಗಿ ತೋರಿಸ್ತಾನೆ, ಕೆಟ್ಟದನ್ನ ಒಳ್ಳೆಯದಾಗಿ ತೋರಿಸ್ತಾನೆ, ಆಶೀರ್ವಾದವನ್ನು ಶಾಪವಾಗಿ ತೋರಿಸ್ತಾನೆ, ಶಾಪವನ್ನು ಆಶೀರ್ವಾದವಾಗಿ ತೋರಿಸ್ತಾನೆ. ಎಲ್ಲಿ ತನಕ ಅಂತಂದ್ರೆ ನೀನು ದೇವರ ಶಕ್ತಿಯನ್ನ ಹೊಂದಿ, ದೇವರ ಶಕ್ತಿಯಲ್ಲಿ ನೀನು ಬಲ ಹೊಂದದೆ ಇರುವ ತನಕ ನಿನ್ನ ಹತ್ರ 100% ಡಾಕ್ಟರೇಟ್ ಸುಳ್ಳು ಹೇಳ್ತಾನೇ ಇರ್ತಾನೆ, ಸುಳ್ಳು ಹೇಳ್ತಾನೆ ಇರ್ತಾನೆ. ಅದರಲ್ಲಿ ಅನ್ಯಾಯ ಏನು ಗೊತ್ತಾ? ನಿನ್ನ ಬಾಯಿಂದಲೇ ನಿನ್ನ ಮಕ್ಕಳಿಗೆ ಸುಳ್ಳನ್ನು ನಂಬಿಸ್ತಾನೆ. ಗೊತ್ತಾ ನಿನಗೆ? ನಿನ್ನ ಬಾಯಿಂದಲೇ ಸುಳ್ಳನ್ನು ನಂಬಿಸ್ತಾನೆ ಸೈತಾನು ನಿನ್ನ ಮಕ್ಕಳಿಗೆ. ಯಾಕಂದ್ರೆ ನಿನ್ನ ಮಕ್ಕಳಿಗೆ ದೇವರ ವಾಕ್ಯ ಗೊತ್ತು.
ತಂದೆ ತಾಯಿನ ಸನ್ಮಾನಿಸಬೇಕು, ತಂದೆ ತಾಯಿ ಮಾತನ್ನು ಕೇಳಬೇಕು. ತಂದೆ ತಾಯಿ ಮಾತನ್ನು ಕೇಳಬೇಕು, ಕರೆಕ್ಟ್. ಆದರೆ ತಂದೆ ತಾಯಿ ಯಾರ ಮಾತು ಕೇಳ್ತಿದ್ದಾರೆ? ದೇವರ ಮಾತ, ಸೈತಾನ್ನ ಮಾತ? ತಂದೆ ತಾಯಿ ಮಾತು ಕೇಳಬೇಕು, 100% ಕರೆಕ್ಟ್. ಇಟ್ಸ್ ಟ್ರೂಲಿ ದ ವರ್ಡ್ ಆಫ್ ಗಾಡ್. ಆದರೆ ತಂದೆ ತಾಯಿ ದೇವರ ಮಾತು ಕೇಳ್ತಾ ಇದ್ದಾರಾ? ತಂದೆ ತಾಯಿ ದೇವರ ಶಕ್ತಿಯಲ್ಲಿ ಬಳಗೊಂಡಿದ್ದಾರಾ? ಇಲ್ಲವಲ್ಲ. ತಂದೆ ತಾಯಿಯ ಸೈತಾನ್ನ ಸುಳ್ಳನ್ನು ನಂಬಿಕೊಂಡಿದ್ದಾರೆ. ಮತ್ತೆ ಆ ತಂದೆ ತಾಯಿ ಮಕ್ಕಳಿಗೆ ಹೋಗಿ ಬೋಧನೆ ಮಾಡಿದ್ರೆ ಅವರ ಬೋಧನೆ ಹೆಂಗಿರ್ತದೆ? ಆ ಬೋಧನೆಯನ್ನು ಕೇಳುವಂಥ ಮಕ್ಕಳ ಜೀವನ ಭವಿಷ್ಯ ನಾನು ನೋಡಿದ್ದೀನಿ. ತಂದೆ ತಾಯಿ ಮಾತನ್ನು ಕೇಳಿ ಕೆಟ್ಟು ಹೋದವ್ರನ್ನ ಭಾಳ ಜನ ನೋಡಿದ್ದೀನಿ. ಕಾರಣ ಏನಂತಂದರೆ ಅವರ ತಂದೆ ತಾಯಿಗೆ ಸತ್ಯ ಗೊತ್ತಿಲ್ಲ, ತಂದೆ ತಾಯಿಗೆ ದೇವರ ಮಾರ್ಗ ಗೊತ್ತಿಲ್ಲ, ಅವರು ದೇವರ ಶಕ್ತಿಯಲ್ಲಿ ಬಲ ಹೊಂದಿಲ್ಲ. ಒಂದು ವಿಷಯ ಗೊತ್ತಾ? ಅದಕ್ಕೆ ಸರಿಯಾದಂಥ ಉದಾಹರಣೆ ಅಂತಂದರೆ ಇಸ್ರಾಯೇಲ್ ದೇಶದ ಮೊದಲನೇ ಅರಸನಾದಂಥ ಸೌಲನು ದೇವರ ಶಕ್ತಿಯನ್ನು ಕಳಕೊಂಡು ಸೈತಾನ ಶಕ್ತಿಯಿಂದ ಬಲವಾದ. ಆ ತಂದೆಯ ಮಾತನ್ನು ತಟ್ಟದೆ ನಡೆದಂಥ ನೀತಿವಂತನಾದಂಥ ಯೋನತಾನನು ಸೌಲನ ಸಂಗಡವೇ ಹತವಾಗಿ ಸತ್ತು ಹೋದ. ಸಾರ್ ಗಮನಿಸಿ, ಇವತ್ತಿನ ಜೀವಿಸುವಂತ ಕಾಲ ಎಂತ ಕಾಲ? ಸೈತಾನನ ಆಳುವಿಕೆ ಭಯಂಕರವಾಗಿ ಲೋಕವೆಲ್ಲ ನಡೆಯುತ್ತಿರುವಂತ ಕಾಲ. ಇವತ್ತು ದೇವರ ಆತ್ಮನು ನಿನ್ನನ್ನು ಕರೀತಾ ಇದ್ದಾನೆ. ಬಾ, ನಿನ್ನ ಮಕ್ಕಳಿಗೆ ಸರಿಯಾದ ಆಲೋಚನೆ ನೀನು ಕೊಡುವವನಾಗಿ, ಆಶೀರ್ವಾದವುಳ್ಳ ತಂದೆಯಾಗಿ, ಆಶೀರ್ವಾದವುಳ್ಳ ತಾಯಿಯಾಗಿ ನೀನು ಬದಲಾಗಬೇಕಾ? ಬಾ, ಸತ್ಯವನ್ನು ನಿನಗೆ ತಿಳಿಸಿಕೊಡುತ್ತೇನೆ, ಸೈತಾನ ತಂತ್ರಗಳನ್ನು ತಿಳಿಸಿಕೊಡುತ್ತೇನೆ, ನೀತಿಯ ಮಾರ್ಗವನ್ನು ತಿಳಿಸಿಕೊಡುತ್ತೇನೆ. ಕರೀತಾ ಇದ್ದಾನೆ, ಕರೀತಾ ಇದ್ದಾನೆ, ಕರೀತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನಿಗೆ 2 ಮಕ್ಕಳಲ್ವೇ? ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಆಲೋಚನೆ, ಶ್ರೀನಿವಾಸನಿಗೆ 2 ಮಕ್ಕಳಲ್ವೇ? ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಆಲೋಚನೆ ದೇವರ ಆಲೋಚನೆ ಆಗಿರಬೇಕೇ ಹೊರತು ಸೈತಾನ್ನ ಆಲೋಚನೆ ಆಗಿರಬಾರದು. ಡೇವಿಡನಿಗೆ 2 ಮಕ್ಕಳಲ್ವೇ? ಸಾಗರನಿಗೆ 2 ಮಕ್ಕಳಲ್ವೇ? ಹೇಳಿ ಸಾರ್. ನೀನು ನಿನ್ನ ಮಕ್ಕಳಿಗೆ ಆಶೀರ್ವಾದ ನಿಧಿ ಆಗಬೇಕಂತಂದ್ರೆ ಸೈತಾನ ತಂತ್ರ ನೀನು ತಿಳಿದಿರಬೇಕು. ದೇವರ ಶಕ್ತಿಯಲ್ಲಿ ಫಲ ಹೊಂದಿರುವವನಾಗಿರಬೇಕು. ಆವಾಗ ನಿನ್ನ ಬಾಯಿ ಲೋಕೇಶನ ಸಾವನ್ನು ನುಡಿಯಲ್ಲ, ಮಕ್ಕಳಿಗೆ ಜೀವವನ್ನು ನುಡಿಯುತ್ತದೆ. ನಾನು ನಮ್ಮ ಸಭೆಯಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಸೇವೆಗೆ ಬಂದ ಕಾಲದಿಂದ, ಅಂದರೆ 20 ವಯಸ್ಸಿನ ರಕ್ಷಣೆ ಹೊಂದಿದ್ದನ್ನು 20 ವಯಸ್ಸಿನಲ್ಲಿಯೇ ಸೇವೆಗೆ ಬಂದವನು ನಾನು. ಆವಾಗಿಂದ ನಾನು ಸೇವೆ ತುಂಬ ಯವನಸ್ಥರುಗಳು, ಇವತ್ತು ನಾನು ನಡೆಸಿದ ಎಷ್ಟೋ ಯವನಸ್ಥರುಗಳು ದೊಡ್ಡ ದೊಡ್ಡ ಪಾಸ್ಟರ್ಗಳಾಗಿ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಆದರೆ ನನ್ನ ಒಂದು ಅನುಭವ ನಾನು ಹೇಳ, ನಾನು ಭದ್ರಪಡಿಸಿ ಬೇಲಿ ಹಾಕಿ ಕಾಯ್ಕೊಂಡಿದ್ದಂಥ ಎಷ್ಟೋ ಯವನಸ್ಥರುಗಳನ್ನ ಅವರ ತಂದೆ ತಾಯಿ ಈ ಬೇಲಿ ಕೆಡಿಸಿ ಎಳ್ಕೊಂಡು ಹೋಗಿ ನಾಶ ಮಾಡಿರುವ ಸ್ಟೋರಿ ತುಂಬ ಇದೆ ನನ್ನ ಕೈಯಲ್ಲಿ. ನಾನು ಅವರಿಗೆ ಬೇಲಿ ಹಾಕಿ ಆ ಬೇಲಿಯ ಒಳಗಡೆ ಅವ್ರನ್ನ ಇಟ್ಟು ಕಾದು ನಡೆಸಿಕೊಂಡು ಬಂದ ಅನೇಕ ಯವನಸ್ಥರುಗಳನ್ನ ಸ್ವಂತ ತಂದೆ ತಾಯಿ ಆ ಬೇಲಿಯನ್ನು ಮುರಿದು ಮಕ್ಕಳನ್ನ ಎಳ್ಕೊಂಡು ಹೋಗಿ ಅವರನ್ನ ನಾಶ ಮಾಡಿದ ತಂದೆ ತಾಯಿಗಳು ತುಂಬ ನೋಡಿದ್ದೀನಿ. ನಾಶ ಕೆಟ್ಟು ಹೋದ ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ. ಇನ್ನೂ ಹೇಳಬೇಕಂದ್ರೆ ಕೆಲವು ತಂದೆ ತಾಯಿಗೆ ನಾನೇ ಸೈತಾನಾಗಿ ಕಾಣಿಸ್ತೀನಿ. ಯಾಕೆ ಗೊತ್ತಾ? ಆ ಸೈತಾನ್ಗಳ ಇಷ್ಟ ಪ್ರಕಾರ
ಮಕ್ಕಳು ನಡೆಯೋಕ್ಕೆ ಬಿಡ್ತಾ ಇಲ್ವಲ್ಲ ಇವನು ಅಂತ. ಆದರೆ ನಾನು ಒಂದು ಹೇಳ್ತೇನೆ ಕೇಳು, ನಾನು ಹಾಕಿರುವಂಥ ವೇಲಿ ನಿನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳ ಹಿಂದೆ ಬರುವಂಥ ಸಂತಾನಗಳಿಗೂ ಸೇರಿ ಬೇಲಿ ಹಾಕಿರೋ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ತಂದೆ ತಾಯಿಗಳಿಗೆ ನಾನು ಹೇಳುವಂಥ ಪ್ರಧಾನವಾದಂಥ ಒಂದು ಬುದ್ಧಿ ಮಾತು ಏನು ಗೊತ್ತಾ? ನಿನ್ನ ಮಕ್ಕಳ ಬಗ್ಗೆ ನಿನಗೆ ಗೊತ್ತೇ ಇಲ್ಲ ಅನ್ನೋದೇ ಸತ್ಯ. ಆದರೆ ನಿನ್ನ ಮಕ್ಕಳು ಯಾರಂತ ನನಗೆ ಗೊತ್ತು. ನಿನ್ನ ಮಕ್ಕಳನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವಷ್ಟು ನೀನು ಶಕ್ತಿ ಉಳ್ಳವನಲ್ಲ. ಆದರೆ ಆ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಬಲ, ಆ ಕೃಪೆ, ಆ ಅಭಿಷೇಕ, ಆ ಆಲೋಚನೆ ದೇವರು ನಮಗೆ ಕೊಟ್ಟಿದ್ದಾನೆ. ಅದರಿಂದಲೇ ಅವ್ರನ್ನ ನಾವು ಸಂರಕ್ಷಿಸ್ತಾ ಇದ್ದೇವೆ, ಬೇಲಿ ಹಾಕಿ. ಕಿತ್ಕೊಂಡು ಹೋಗುವಾಗ ನಿನಗೂ ಖುಷಿ, ನಿನ್ನ ಮಕ್ಕಳು ಖುಷಿ. ಆದರೆ ನಾನು ಏನು ಹೇಳೋದು ಗೊತ್ತಾ ಅಂಥವ್ರಿಗೆ, 10 ವರ್ಷ ವೆಯ್ಟ್ ಮಾಡಿ ನೋಡಿ. ವೆಯ್ಟ್ ಫಾರ್ 10 years. 10 ವರ್ಷ ವೆಯ್ಟ್ ಮಾಡಿ. ಕೈಯಿಂದ ಬಿಡಿಸ್ಕೊಂಡು ಹೋಗಿದ್ದಕ್ಕೆ ಎದೆ ಬಡ್ಕೊಂಡು ಗೋಳಾಡುವಂಥ ದಿವಸ ಬರುತ್ತೆ. ಪ್ರಿಯ ದೇವ ಮಕ್ಕಳೇ, ಗಮನಿಸಿ. ನೀನು ನಿನ್ನ ಮಕ್ಕಳಿಗೆ, ನಿನ್ನ ಸಂತಾನಕ್ಕೆ ನೀನು ಆಶೀರ್ವಾದವುಳ್ಳವನಾಗಬೇಕಂತಂದ್ರೆ ಮೊದಲು ನೀನು ಕೊಡುವಂಥ ಆಲೋಚನೆ ನಿನ್ನ ಆಲೋಚನೆ ಆಗಿಲ್ಲದೆ, ನಿನ್ನನ್ನು ನಂಬಿಸಿದ ಸೈತಾನ ಆಲೋಚನೆಯಾಗಿ ಇಲ್ಲದೆ, ದೇವರ ಶಕ್ತಿ ತುಂಬಿರುವಂಥ ದೇವರ ಆಲೋಚನೆಯಾಗಿರುವುದಾದರೆ ನಿನ್ನ ಮಕ್ಕಳಿಗೆ, ನಿನ್ನ ಮಕ್ಕಳ ಮಕ್ಕಳಿಗೂ, ನಿನ್ನ ಸಂತಾನಕ್ಕೂ ಅದು ಆಶೀರ್ವಾದ. ನಂಬರು ಮಾತ್ರ ಜೋರಾಗಿ ಕರೆಗಳ ತಟ್ಟಿ ಹೇಳಿ, ಎಸ್ ಗಾಡ್, ಟ್ರೂ, ಇದು ಸತ್ಯ. ಹೇಳಿ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಯೇಸುವೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ತಂದೆ ತಾಯಿಗೆ ಏನು ಬೇಕಿದೆ ಗೊತ್ತಾ? ಹೆಂಗಾದ್ರೂ ನಮ್ಮ ಮಗ ಸಂಪಾದನೆ ಮಾಡಬೇಕು, ಹೆಂಗಾದ್ರೂ ನಮ್ಮ ಮಗಳಿಗೆ ಒಂದು ಮದುವೆ ಆಗಬೇಕು, ಹೆಂಗಾದ್ರೂ ಜೀವಿಸಬೇಕು. ಆದರೆ ನಮ್ಮ ಆಸೆ ಏನು ಗೊತ್ತಾ? ಅದು ಹೆಂಗಾದ್ರೂ ಜೀವಿಸಬೇಕಲ್ಲ, ಅದು ಯಾವಾಗಲೂ ಜೀವಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್, ಆಮೆನ್. ಜೀವದ ಮಾರ್ಗ ಅಂತ ಹೇಳಿ ಮರಣದ ಮಾರ್ಗವನ್ನು ತೋರಿಸಿದ ಅನೇಕ ತಂದೆ ತಾಯಿ ನನಗೆ ಗೊತ್ತು. ಸೈತಾನ ತಂತ್ರಗಳನ್ನು ತಿಳ್ಕೊಬೇಕಂತಂದ್ರೆ, ಸೈತಾನ ಬಗ್ಗೆ ದೇವರ ವಾಕ್ಯ ಹೇಳ್ತಾ ಇತ್ತು 8ನೇ ಅಧ್ಯಾಯದಲ್ಲಿ. ವಚನಕ್ಕೆ ಬರ್ತೀನಿ ಆಮೇಲೆ. ಅವನು ಯಾರು? ಸುಳ್ಳುಗಾರನು. ಅವನು ಯಾರು? ಈಸ್ ಅ ಲಯರ್. ಈಸ್ ನಾಟ್ ಅ ಲಯನ್, ಬಟ್ ಈಸ್ ಅ ಲಯರ್. ಅವನು ಯಾರು? ಸುಳ್ಳುಗಾರ. ಸೈತಾನ ಯಾರು? ಸುಳ್ಳುಗಾರ. ಹಲ್ಲೆಲೂಯ. ಆದರೆ ಎಂಥ ಸುಳ್ಳುಗಾರ ಗೊತ್ತಾ? ತಂತ್ರವಾದ ಸುಳ್ಳುಗಾರ. ಕೆಲವರು ಬಂದು ಹೇಳ್ತಾರೆ ನಮಗೆ, ಸುಳ್ಳು ಹೇಳ್ತಾರೆ ನಮ್ಮ ಹತ್ರ, ನಾವು ನಗ್ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಆದರೆ ಸೈತಾನ ಸುಳ್ಳು ಹೇಳಿದ್ರೆ ನಂಬುವ ಥರ ಸುಳ್ಳು ಹೇಳ್ತಾನೆ. ಯಾರು ನಂಬಿಸಿದ? ಯಾರನ್ನು ನಂಬಿಸಿದ? ದಾವೀದನನ್ನೇ ನಂಬಿಸ್ಬಿಟ್ಟ. ಅಂತ ಸುಳ್ಳುಗಾರ. ನಾವೆಲ್ಲ ಅವನ ಕಣ್ಣು ಮುಂದೆ ಪಾರ್ಲೆಜಿ. ನಾವು ಅವನ ಕಣ್ಣು ಮುಂದೆ ಯಾರು? ನಾವು ಪಾರ್ಲೆಜಿ, ಟೈಗರ್ ಬಿಸ್ಕೆಟ್ ಇದ್ದಂಗೆ. ಹೌದು. ಆದರೆ ನಮ್ಮಲ್ಲಿ ದೇವರ ಶಕ್ತಿ ಬರುವಾಗ ಅವನು ಗೊತ್ತು. ಯೇಸು ಹೇಳಿದಾನೆ, ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಜೀವಧಾರೆಗಳು ಹರಿದು ಬರುವುದು. ದೇವರ ಶಕ್ತಿಯಲ್ಲಿ ನೀನು ಬಲ ಹೊಂದಿದ್ರೆ, ನಿನ್ನ ಮಕ್ಕಳು ಬಂದ, ಅಪ್ಪ ನಾನು ಏನು ಓದಲಿ, ನಾನು ಏನು ಮಾಡಲಿ ಅಂತ ಕೇಳುವಾಗ ನೀನು ದೇವರ ಶಕ್ತಿ ನಿನ್ನಲ್ಲಿ ಇದ್ರೆ, ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿ ದೇವರ ವಾಕ್ಯ ಓದಿ ಪವಿತ್ರಾತ್ಮನಿಗೋಸ್ಕರವಾಗಿ ಕಾದಿದ್ದು ದೇವರ ಶಬ್ದ ಕೇಳಿ ಹೊರಗಡೆ ಬಂದಿರುವಂಥ ಅಪ್ಪನಾಗಿ ನೀನು ಇದ್ದಿದ್ರೆ, ಮಕ್ಕಳು ಬಂದು ಕೇಳುವಾಗ ನೀನು ಬಾಯಿ ತೆಗೆಯುವಾಗ ಮಾತುಗಳೆಲ್ಲ ಜೀವಧಾರೆಗಳು ಹೊರಟು ಬರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ,
ನೀನು ಬೆಳಗ್ಗೆ ಎದ್ದು ಅಂದ್ಬಿಟ್ಟು ಹಂಗೆ ನೋಡಿ ಮೊಬೈಲ್ ಎತ್ಕೊಂಡು ನಿಮ್ಮ ಮಕ್ಕಳು ಬಂದ, ಅಪ್ಪ ನಾನು ಏನು ಮಾಡಲಿ ಅಂದಾಗ ನಿನ್ನ ಬಾಯಿಂದ ಬರುವುದು ಜೀವ ಧಾರೆ ಅಲ್ಲ, ಸಾವಿನ ಧಾರೆ ಬರುತ್ತದೆ. ನಿನ್ನ ಆಲೋಚನೆ ನಿನ್ನ ಮಕ್ಕಳನ್ನ ಸರ್ವನಾಶ ಮಾಡುತ್ತೆ. ಮರಿಬೇಡ. ಯಾಕಂದ್ರೆ ಅವನು ಸುಳ್ಳುಗಾರ. ಅವನು ಯಾರು? ನಿನ್ನನ್ನು ಸುಳ್ಳು ಹೇಳಿ ನಂಬಿಸ್ತಾನೆ. ಇದೇ ಕರೆಕ್ಟು, ಹಿಂಗೆ ಹೋಗಬೇಕು, ಹಿಂಗಿದ್ರೇ ಕರೆಕ್ಟು, ಹಿಂಗೆ ಎಲ್ಲ ಸುಳ್ಳು. ಸೈತಾನ ಹೇಳುವುದೆಲ್ಲ ಸುಳ್ಳು. ಆದರೆ ಆಮೇಲೆ 10ನೇ ಅಧ್ಯಾಯಕ್ಕೆ ನೀವು ಬಂದಾಗ 10ನೇ ಅಧ್ಯಾಯದಲ್ಲಿ ಅವನು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅವನು ಸುಳ್ಳುಗಾರನು ಮಾತ್ರ ಅಲ್ಲ, ಅವನು ಸುಳುಕೊಳ್ಳುವವನು. ಅವನು ಯಾರು? ಕಳ್ಳನು, ಸುಳುಕೊಳ್ಳುವುದಿಗೂ ಹಾಳು ಮಾಡುವುದಿಗೂ ಬರುತ್ತಾನೆ ಹೊರತು ಮತ್ತೆ ಯಾವುದಿಗೂ. ಸೈತಾನ ಯಾರು? ಸುಳುಕೊಳ್ಳುವವನು. ಸುಳ್ಳುಗಾರ ಮಾತ್ರ ಅಲ್ಲ, ಯಾರವನು? ಸುಳುಕೊಳ್ಳುವವನು, ಕಳ್ಳ, ಥೀಫ್. ಸೈತಾನ್ ಇಸ್ ಥೀಫ್, ಡೆವಿಲ್ ಇಸ್ ಥೀಫ್. ಹಲ್ಲೆಲೂಯಾ. ಸೈತಾನ ಯಾರು? ಕಳ್ಳ, ಕದೀತಾನೆ. ಹಲೋ ಸರ್, ನಿನ್ನಲ್ಲಿ ಇರುವಂತ ಸಂತೋಷವನ್ನ ಕದೀತಾನೆ, ಸಮಾಧಾನವನ್ನ ಕದೀತಾನೆ, ಆಶೀರ್ವಾದವನ್ನ ಕದೀತಾನೆ, ಅಭಿಷೇಕವನ್ನ ಕದೀತಾನೆ. ಹಲ್ಲೆಲೂಯಾ. ನಿನ್ನ ಪ್ರಾಣವನ್ನ ಕದೀತಾನೆ ಕಳ್ಳ. ನಿನ್ನ ಮನೆಯಲ್ಲಿ ದೇವರಿಟ್ಟಿರ್ತಾರೆ. ಬ್ಯಾಂಕಲ್ಲಿ ಮೊನ್ನೆ ಪೇಪರಲ್ಲಿ ಓದಿದೆ, ಮೊನ್ನೆ ಅಂದ್ರೆ ತುಂಬ ವರ್ಷದಿಂದ, ಯಾರೊಬ್ಬರು 5 ಲಕ್ಷ ರೂಪಾಯಿ ಏನು ಮಾಡಿದ್ದಾರೆ, ವಿತ್ಡ್ರಾ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಬ್ಯಾಂಕಲ್ಲಿ. ಬ್ಯಾಗ್ ಹಾಕೊಂಡವ್ರೆ, ನೋಡ್ಕೊಂಡು ಹಿಂದೆನೇ ಹೋಗೋಣೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಹಿಂದೆನೇ ಹೋಗಿ ಎಲ್ಲೋ ಒಂದು ಕಡೆ ಬೈಕ್ ಸೀಟ್ ಒಳಗಡೆ ಇಟ್ಬಿಟ್ಟು ಹೋಗಿದ್ದಾರೆ. ದುಡ್ಡು ಹೊಡ್ಕೊಂಡು ಏನು ಮಾಡ್ಬಿಟ್ಟ, ಹೋಗ್ಬಿಟ್ಟ. ಸಾರ್, ಸೈತಾನು ಕೂಡ ಕದೀವವನೇ. ಹೆಂಗ್ ಕದೀತಾನ ಗೊತ್ತಾ? ಬ್ಯಾಗ್ ಕಿತ್ಕೊಂಡು ಓಡ್ತಾರಲ್ಲ, ಬ್ಯಾಗ್ ಕಿತ್ಕೊಂಡು ಓಡ್ತಾರಲ್ಲ, ಅಂತ ಕಲ್ಲ ಅಂತ ಅನ್ಕೋಬೇಡಿ. ತಂತ್ರವಾಗಿ ಕಿತ್ತುಕೊಳ್ಳುವಂತ ಕಲ್ಲ. ನನ್ನ ಕೈ ಕೊಟ್ಬಿಡು ಹೋಗ್ಯಾನ, ಕಿತ್ಕೊಂಡು ಹೋಗಲ್ಲ ಅವನು. ಹೆಂಗ್ ಕೇಳ್ತಾನೆ? ನನ್ನ ಕೈ ಕೊಡಿ, ಏನ್ ಮಾಡಿ, ನನ್ನ ಕೈಗೆ ಕೊಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ತಂತ್ರವಾಗಿ ನಿನ್ನ ಹತ್ರ ಇರುವುದನ್ನ ಹಂಗೆ ಕಿತ್ಕೊಳ್ತಾನೆ. ಕಳ್ಳನು ಕದಿಯುವುದಿಗೂ ಹಾಳು ಮಾಡುವುದಿಗೂ ಬರುತ್ತಾನೆ. ಆದರೆ ಯೇಸು ಹೇಳಿದನು, ನಾನಾದರೂ ಜೀವವನ್ನು ಕೊಡುವುದಕ್ಕಾಗಿ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಆತನ ಏನಕ್ಕೆ ಬರ್ತಾನೆ? ಹಲ್ಲೆಲೂಯಾ. ನಮ್ಮ ಅಪ್ಪ ಅಮ್ಮ ಇವತ್ತು ನಮ್ಮ ನಡುವಿನಲ್ಲಿ ಇದ್ದಾರೆ. ಇಸ್ರೇಲ್ ದೀಕ್ಷಾ ಸ್ಥಾನ ತಗೊಳ್ತಾನೆ ಅಂದ್ಬಿಟ್ಟು ಮೊಮ್ಮಗ ದೀಕ್ಷಾ ಸ್ಥಾನ ತಗೊಳ್ಳುವಾಗ ಇರಬೇಕಂತ ಬಂದವ್ರೆ. ನಮ್ಮ ಅಪ್ಪ ಅಮ್ಮನ ಇಟ್ಕೊಂಡು ನಾನು ಹೇಳ್ತೀನಿ, ಆದರೆ ಅವ್ರು ಕನ್ನಡ ಬರಲ್ಲ, ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಫೋನ್ ಮಾಡಿ ಹೇಳಿದ್ರು ನನಗೆ, ನೀನು ಹೆಣ್ಣು ನೋಡಿದ್ದೀವಿ, ನಿನಗೇನು ಮಾಡಿದ್ವಿ, ಹೆಣ್ಣು ನೋಡಿದ್ದೀವಿ, ನೀನು ಬೇಗ ಬಾ, ಮುಂದಿನ ವಾರ ನಿನಗೆ ನಿಶ್ಚಿತಾರ್ಥ ಅಂತಂದರು. ನಮ್ಮ ಅಪ್ಪ ಹತ್ರ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಅಮ್ಮನೇನು ಕಮ್ಮಿ ಇಲ್ಲ. ಆದರೆ ನಾನು ಆಯ್ತಪ್ಪ ಅಮ್ಮನ ಕೈಗೆ ಫೋನ್ ಕೊಡಿ ಅಂದೆ. ನಾನು ಫೋನ್ ಕೊಟ್ಟಾಗ ಅಮ್ಮ ಅಂದೆ, ಅಮ್ಮ ಇದೇನಿದು ಒಳ್ಳೆ ಕತೆ ಆಗೋಯ್ತಲ್ಲ, ನಾನು ಹೆಣ್ಣು ನೋಡೇ ಇಲ್ಲ, ಹೆಣ್ಣು ನನ್ನ ನೋಡಿಲ್ಲ, ನಿಶ್ಚಯದಾರ್ಥಕ್ಕೆ ಬಾ ಅಂತಂದ್ರೆ ನಮ್ಮ ಅಮ್ಮ ಏನಂದ್ರೆ ಗೊತ್ತಾ, ನಾನು ಅಪ್ಪನು ನಿನಗೆ ಪ್ರಾಯರ್ ಮಾಡಿ ಕರೆಕ್ಟಾದ ಹೆಣ್ಣು ಏನು ಮಾಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ, ಆದ್ದರಿಂದ ಭಯಪಡಬೇಡ ಅಂತಂದರು.
ನಾನು ನಮ್ಮ ಅಮ್ಮನಿಗೆ ಹೇಳಿದೇನು ಗೊತ್ತಾ, ಅಮ್ಮ ನಾನು ನಿಮ್ಮ ಮಗನಾಗಿರ್ಬೋದು, ಆದರೆ ನನಗೆ ಬರುವಂಥ ಹೆಂಡತಿ ನನಗೆ ದೇವರು ಕೊಡುವಂಥ ಸಾವಿರಾರು ಮಕ್ಕಳಿಗೆ ತಾಯಿಯಾಗಿ ಬರಬೇಕಾದವಳು. ಆದದರಿಂದ ನಿಮ್ಮ ಸೆಲೆಕ್ಷನ್ ಮುಖ್ಯ ಅಲ್ಲ, ದೇವರ ಸೆಲೆಕ್ಷನ್ನೇ ಮುಖ್ಯ. ಹಲ್ಲೆಲೂಯಾ. ನಾನು ಹೇಳಿದೆ 10 ದಿವಸ ಟೈಮ್ ಕೊಡಿ, 10 ದಿವಸ ಉಪವಾಸ ಮಾಡಿ ಪ್ರೇಯರ್ ಮಾಡಿಬಿಟ್ಟು ಬರ್ತೀನಿ ಅಂತೇಳಿ 10 ದಿವಸ ಉಪವಾಸ ಮಾಡಿ ಪ್ರೇಯರ್ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಿಗೆ? ಹೆಣ್ಣು ಹೋಗಿ ನೋಡುವುದಿಗೆ. ಇವಾಗೆಲ್ಲ ಫೋಟೋ ಕಳಿಸಿ ಬ್ರದರ್ ನಾವು ನೋಡ್ತೀವಿ, ನಾಚಿಕೆ ಆಗಲ್ಲ ಆತ್ಮಿಕವಾದವರು ಅಂತ ಹೇಳ್ಕೊಳ್ಳೋಕ್ಕೆ. ಫೋಟೋ ಕಳಿಸಿ ನಾವು ನೋಡ್ತೀವಿ, ನನ್ನ ಮನೆಗೆ ಹೋಗೋಣ, ಹೋಗೋಣ, ಚಕ್ಕಲಿ ತಿನ್ನೋಣ, ಜಾಂಗ್ರಿ ಹಂಗೆ ತಿನ್ನುವುದು, ಕಷ್ಟ ಕೊಡುವ ಟೀನ ಸ್ತೋತ್ರ ಕುಡಿದು ಬಿಡುವುದು, ಚಿಪ್ಸ್ ಎಲ್ಲ ಖಾಲಿ ಮಾಡುವುದು, ಇದಕ್ಕಂತ ಒಂದು ಗುಂಪನ್ನ ಕರ್ಕೊಂಡು ಹೋಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಟ್ಯಾಂಡರ್ಡ್ ಕಮ್ಮಿ ಆಗ್ತಾ ಐತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆತ್ಮಿಕವಾದ ಸ್ಟ್ಯಾಂಡರ್ಡ್ ಏನಾಗ್ತಾ ಐತೆ? ಕಡಿಮೆ ಆಗ್ತಾ ಐತೆ. ಸರ್ ಫೋಟೋ ಕಳಿಸಿ ಬ್ರದರ್ ನೋಡೋಣ. ಫೋಟೋಲ್ಲಿ ಎನ್ನ ಬಾಕ ಬೋರೆ, ಫೋಟೋದಲ್ಲಿ ಒಂದು ಫಿಲ್ಟರ್ ಬಂದಿದೆ ಅಂತ ಇವಾಗ ಗೊತ್ತಾ ನಿಮಗೆ? ಅಜ್ಜಿ ಎಲ್ಲ ಬಜ್ಜಿಯಾಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲು ನಾನು ಮೊನ್ನೆ ಒಂದು ಹುಡುಗಿ ಫೋಟೋ ನೋಡ್ಬಿಟ್ಟು, ಅಪ್ಪ ಇದು ಏನಪ್ಪ ಹಿಂಗೆ ಕಲರ್ ಇದೆ ಅಂತ ನೋಡಿದ್ರೆ, ಆದರೆ ಡೈರೆಕ್ಟಾಗಿ ನೋಡಿದ್ರೆ ಮೀಡಿಯಮ್ ಕಲರು, ಕೇಳಿದ್ರೆ ಅಣ್ಣ ಇದು ಫಿಲ್ಟರ್ ಅಂತಾರೆ. ನಮಗೆ ಫಿಲ್ಟರ್ ಗೊತ್ತು, ಎಂಥದ್ದು ಟೀ ಮಾಡೋ ಫಿಲ್ಟರ್ ಮಾತ್ರ ಗೊತ್ತು. ಈಗ ಏನು ಬಂದಿದಂತೆ, ಫೋಟೋ ನೋಡೋಣ, ನೋಡು. 10 ದಿವಸ ಉಪವಾಸ ಪ್ರಾರ್ಥನೆ ಕೇಳಿ ನೋಡಿ. 10 ದಿವಸ ಉಪವಾಸ ಮಾಡಿದ ಮೇಲೇನು ದೇವರು ಏನು ಮಾತಾಡಲಿಲ್ಲ. ಆದರೆ ಒಂದೇ ಒಂದು ಕನಸು ಮಾತ್ರ ಕಂಡೆ. ಒಂದು ಹುಡುಗಿ ಪಿಂಕ್ ಕಲರ್ ಸೀರೆ ಕಟ್ಟಿದ್ದಾರೆ, ಕೈಯಲ್ಲಿ ಇಷ್ಟು ಉದ್ದಕ್ಕೆ ಒಂದು ಬೈಬಲ್ ಇಟ್ಕೊಂಡಿದ್ದಾರೆ. ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇತ್ತು. ಅದು ಇಷ್ಟು ಮಾತ್ರ ನಾನು ನೋಡಿದ್ದು 10 ದಿವಸ ಉಪವಾಸದ ಪ್ರಾರ್ಥನೆಯಲ್ಲಿ. ಆಮೇಲೆ ನಮ್ಮ ಅಪ್ಪ ಅವರು ಬರ್ತಾನೆ ಇಲ್ವ ಕೇಳಿ ನಿನ್ನ ಮಗನಿಗೆ ಅಂದಿದಿಗೆ, ನಮ್ಮ ಅಪ್ಪನಿಗೋಸ್ಕರ 10 ದಿವಸ ಉಪವಾಸ ಮಾಡಿದ ಮೇಲೆ ಹೋದೆ. ಅದು ಮನೆಗೆಲ್ಲ ಹೋಗಿಲ್ಲ, ಚಕ್ಲಿ ತಿನ್ನಕ್ಕೆ, ಜಾಂಗ್ರಿ ತಿನ್ನಕ್ಕೆ, ಚಿಪ್ಸ್ ತಿನ್ನಕ್ಕೆ, ಟೀ ಕುಡಿಯೋಕ್ಕೆಲ್ಲ ಹೋಗಿಲ್ಲ. ನಾನು ಹೇಳಿದೆ, ಚರ್ಚೆ ಆರಾಧನೆಲ್ಲ ಮುಗಿಯಲಿ, ಅವ್ರ ಚರ್ಚೆಲ್ಲೇ ಏನು ಮಾಡೋಣ, ಹೋಗಿ ನೋಡೋಣ, ದೇವರ ಆತ್ಮ ನಡೆಸಿದ್ರೆ ಅವ್ರ ಮನೆಗೆ ಹೋಗೋಣ, ಇಲ್ಲಾಂದರೆ ನಾನು ಆಶ್ರಮಕ್ಕೆ ಏನು ಮಾಡ್ತೀನಿ, ರಿಟರ್ನ್ ಒಯ್ತೀನಿ ಅಂತ ಹೇಳಿ ಒಪ್ಕೊಂಡು ಹೋದಾಗ ಚರ್ಚ್ ಹೊರಗಡೆ ಕೂತಿದ್ದೀನಿ. ಆರಾಧನೆ ಮುಗಿಸಿ ಜನ ಎಲ್ಲ ಒಯ್ತಾ ಇದ್ದಾರೆ, ನಾನು ಹಿಂಗೆ ಕೂತಿದ್ದೀನಿ. ಒಂದು ಹುಡುಗಿ ಪಿಂಕ್ ಕಲರ್ ಸೀರೆ ಕಟ್ಕೊಂಡು ಉದ್ದಕ್ಕೆ ಬೈಬಲ್ ಇಟ್ಕೊಂಡು ಒಂದು ಹುಡುಗಿ ಬರ್ತಾ ಇತ್ತೆ. ನಾನು ಹೋಗಿರೋದು ಎಂತಗೆ, ಹೆಣ್ಣು ನೋಡೋಕ್ಕೆ. ನಾನು ಹೆಣ್ಣು ನೋಡೋಕ್ಕೆ ಹೋದರೆ ಆ ಹುಡುಗಿನ ನೋಡ್ತಾ ಇದ್ದೀನಿ ಹಿಂಗೆ. ಅದು ಇದು ಈ ಹುಡುಗಿ ದೇವ್ರು ತೋರಿಸೋದು ಹಿಂಗೆ ಹೋಗ್ತಾ ಇದ್ದೀನಿ. ಆ ಹುಡುಗಿ ನಾನು ದಾಟಿ ಹೊಂಟೋಯ್ತು. ತಿರುಗಿ ನೋಡೋಕ್ಕಾಗುತ್ತಾ? ಹೆಣ್ಣು ನೋಡೋಕೆ ಹೋಗ್ಬಿಟ್ಟು ತಿರುಗಿ ನೋಡೋಕ್ಕಾಗುತ್ತಾ? ಹೋಯ್ತು. ನಾನು ಏಸಪ್ಪ ಈ ಹುಡುಗಿನ ಕನ್ಸಲ್ಲಿ ತೋರಿಸಿದ್ರೆ ಏಸಪ್ಪ ಅಂತ ಹೇಳಿ ಪ್ರೇಯರ್ ಮಾಡಿಕೊಂಡು ಹಂಗೆ ಕೂತಿದ್ರೆ ನಮ್ಮಮ್ಮ ಬಂದು ದೇವ ಅಂದರು. ಅಮ್ಮ ಅಂದೆ, ಹುಡುಗಿ ಬಂದಿದೆ ತಿರುಗಿ ನೋಡು ಅಂದಾಗ ತಿರುಗಿ ನೋಡಿದ್ರೆ ನನ್ನ ಹೆಂಡತಿ ಪಿಂಕ್ ಕಲರ್ ಸೀರೆಯಲ್ಲಿ ಲಾಂಗ್ ಬೈಬಲ್ ಇಟ್ಕೊಂಡು ಎಂತೀವಿ. ಇದನ್ನು ಯಾಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಥರ ಒಂದು ಹುಡುಗಿ ಮಾತ್ರ ನೋಡಿದೆ ಅಂತ ಹೇಳಿ ನಮ್ಮ ಅಮ್ಮಗೆ ಹೇಳಿದ್ದೀನಿ, ನಮ್ಮ ಅಕ್ಕಗೆ ಹೇಳಿದ್ದೀನಿ, ನನ್ನ ತಂಗಿಗೆ ಹೇಳಿದ್ದೀನಿ. ಅವ್ರಿಗೆ ಆ ಹುಡುಗಿ ನೋಡಿ ಅವತ್ತಿನ ದಿನ ಶಾಕಲ್ಲಿ ನನಗೆ ನೋಡೋ ಇಲ್ಲಿ ಅಂದರೆ ಅದೇ ಪಿಂಕ್ ಕಲರ್ ಸೀರೆ, ಅದೇ ಉದ್ದದ ಬೈಬಲ್. ಆವಾಗ ನಾನು ಹೇಳಿದೆ, ಕರೆಕ್ಟ್, ಈ ಹುಡುಗಿನ ದೇವರೇನು ಮಾಡಿದ್ದು, ತೋರಿಸಿದ್ದು ಅಂತ ಹೇಳಿ. ಆದರೆ ಒಂದು ವಿಷಯ ಗೊತ್ತಾ, ಕನ್ಫರ್ಮ್ ಮಾಡೋಕ್ಕೆ ಮುಂಚೆ ನಾನು ಹೇಳಿದೆ, ಪೊಂಡ್ರಾಜನ್ನ ಎಸ್ ಹೇಳಿದ್ರೆ ಕನ್ಫರ್ಮ್, ಇಲ್ದಿದ್ರೆ ಇಲ್ಲ ಅಂತ ಹೇಳಿ.
ಆಮೇಲೆ ಪೊಂಡ್ರಾಜನ ಕನ್ಫರ್ಮ್ ಮಾಡಿದ್ರು, ದೇವ್ರು ಕನ್ಫರ್ಮ್ ಮಾಡಿದ್ರು, ಪೊಂಡ್ರಾಜನ ಕನ್ಫರ್ಮ್ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಕನ್ಫರ್ಮ್ ಮಾಡಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ 3 ಜನ ಸೈನ್ ಬೇಕು. ನಮ್ಮ ಅಪ್ಪ ಅಮ್ಮ ಸೈನ್ ಮಾಡಿಬಿಟ್ರು, ಹೋಗಿ ಕಟ್ಕೊ ಹೋಗು. ಗಮನಿಸಿ, ಸೈತಾನು ಕದಿಯುವವನು, ನಿನ್ನ ಆಶೀರ್ವಾದಗಳ ಕದಿಯುವವನು. ಅದು ಹೆಂಗ್ ಕದೀತಾನೆ ಗೊತ್ತಾ? ತಂತ್ರವಾಗಿ ಏನು ಮಾಡ್ತಾನೆ? ಕದೀತಾನೆ. ಸುಳ್ಳುಗಾರನು ಕದಿಯುವವನು. ಆಮೇಲೆ ಪೇತ್ರನು ಅವನ ಪಾಲಿಗೆ ಬಹಳ ಅಚ್ಚುಕಟ್ಟಾಗಿ ಅವನು ಬರಿತಾ ಇದ್ದಾನೆ. 1 ಪೇತ್ರ 5ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ, ಸೈತಾನ್ ಗರ್ಜಿಸುವ ಸಿಂಹದ ದುಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಏನ್ ಮಾಡ್ತಾ ಇದ್ದಾನೆ? ತಿರುಗಾಡ್ತಾ ಇದ್ದಾನೆ. ಏನ್ ಮಾಡ್ತಾವನಂತೆ? ಅಲ್ಲೆಲ್ಲೂಯ್ಯ. ಸ್ವಸ್ಥ ಬುದ್ಧಿ ಉಳ್ಳವರಾಗಿರ್ಬೇಕಂತೆ ನಾವು. ಅಲ್ಲೆಲ್ಲೂಯ್ಯ. ಹೆಂಗಿರ್ಬೇಕು ಹೇಳಿ? ನಾವು ಹಲೋ ಇದ್ದೀರಾ? ಹೆಂಗಿರ್ಬೇಕಂತ? ಸ್ವಸ್ಥ ಬುದ್ಧಿ ಉಳ್ಳವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಗಮನಿಸಿಕೊಳ್ಳಿ, ಏನಿರ್ಬೇಕು ಹೇಳಿ? ಸ್ವಸ್ಥ ಬುದ್ಧಿ ಉಳ್ಳವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಮೊನ್ನೆ ಒಂದು ಊರಿಗೆ, ವಿಲೇಜ್ಗೆ ಹೋಗಿದೆ. ಅಲ್ಲಿ ಒಂದು ಶಬ್ದ, ಊ ಅಂತ ಒಂದು ಶಬ್ದ. ಅವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಶಬ್ದ ಜಾಸ್ತಿ ಆಯ್ತದ, ಹೂ ಅದು ಹೆವಿ ಸ್ಟಾರ್ತಿ. ಆವಾಗ ಹುಡುಗರೆಲ್ಲ ಹೇಳ್ತಾನ, ನೀವು ಕೇಳಿಸ್ಕೊಂಡ್ರಾ? ಏನೋ ನೀನು ಸೌಂಡು? ಸೌಂಡ್ ಕೇಳಿಸ್ಕೊಂಡೆ. ಅಣ್ಣ ಇದೇನು ಗೊತ್ತಾ? ಒಬ್ಬ ಅಂತಾನೆ ನರಿ ಅಂತಾನೆ, ಒಬ್ಬ ಅಂತಾನೆ ತೋಲಾನ, ಇದು ಅದ್ರ ಇನ್ನೊಬ್ಬ ಹೈನ ಅಂತಾನೆ. ಏನ್ರೋ ಇದು ಸೇವೆಗೆ ಬಂದ ಕಡೆ, ಇದು ಹಿಂಸೆ ಅಂತ ಹೇಳಿ ಸುಮ್ಗಿರೋ, ಎದುರಿಸ್ಬೇಡ್ರಿ, ಪ್ರೇಯರ್ ಮಾಡೋಣ ಅಂತ ಹೇಳಿ ಬಂದರೆ ಪಕ್ಕದ ಬೀದಿಲಿ ಒಂದು ನಾಯಿ ನಿಂತ್ಕೊಂಡು ಅಂತ ಇತ್ತು. ನಾನು ತಿರುಗಿ ನೋಡಿದೆ, ಲೇ ಯಾರೋ ಅವನು ಹೈನ ಅಂತ ಹೇಳಿದ್, ಇವನೇ ಗರ್ಜಿಸುವ ಸಿಂಹದ ದುಪಾದಿಯಲ್ಲಿ. ಅಂದರೆ ನಿನಗೆ ಧೈರ್ಯ ಕೊಡುವಾಗ ಸಿಂಹ ಥರ ಧೈರ್ಯ ಕೊಡ್ತಾನೆ. ಆದರೆ ಅದು ಸೈತಾನನ ಗರ್ಜನೆ, ಸಿಂಹದ ಗರ್ಜನೆ ಆಗಿರ್ತದೆ. ಸಿಂಹದ ಗರ್ಜನೆ ಅಲ್ಲ. ಸಿಂಹದ ಗರ್ಜನೆ ಯಾರು ಗೊತ್ತಾ? ದಾವೀದನ ಬುಡದಲ್ಲಿ ಚಿಗುರಿರುವಂತ ಯೂದ ರಾಜ ಸಿಂಹ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ದಾವೀದನ ಬೇರಿನಲ್ಲಿ, ಬುಡದಲ್ಲಿ ಚಿಗುರಿರುವ ದೇವಕುಮಾರನಾಗಿರುವಂತ, ಯಗೂದ್ಯ ರಾಜ್ಯದ ಸಿಂಹವಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಹೆಚ್ಚು ನಾಮೇನು ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಆಮೆನ್. ಆಮೆನ್. ಅವನು ನಿನ್ನನ್ನು ಎದುರಿಸುವುದರಲ್ಲಿ ಅವನು ನಂಬರ್ 1. ಸುಳ್ಳುಗಾರ, ಕದಿಯುವವನು, ಆಮೇಲೆ ಯಾರು? ಸಿಂಹ ತರ ನಿನ್ನನ್ನು ಏನ್ ಮಾಡುವವನು? ಎದುರಿಸುವವನು. ಅವನು ಸಿಂಹ ಅಲ್ಲ. ಅವನು ಯಾರಿಲ್ಲ? ಸಿಂಹ. ಅವನು ಸಿಂಹ ಅಲ್ಲ, ಅವನು ಸುಮ್ಮ. ಅವನು ಯಾರು? ಅವನು ಸಿಂಹ ಅಲ್ಲ. ಗೊತ್ತಾ? ಸ್ಲೋವಾಗಿ ಹೇಳಲ್ಲ, ಗಟ್ಟಿಯಾಗಿ ಹೇಳ್ತಾನೆ, ಓಡೋದು ಹೇಳ್ತಾನೆ. ಬ್ರದರ್, ಅಯ್ಯೋ ಏನಂದ್ರ ಸತ್ಯವಾಗ್ಲು ಅಂತಾನೆ. ಅದು ಇನ್ನೂರು ಕೆಲವು ದೇವರಾಣೆ ಅಂತಾರೆ. ಏನಂತಾರೆ? ದೇವರಾಣೆ ಅಂತಾರೆ. ಸುಳ್ಳು. ಆದರೆ ಇವನು ಯಾರ ಹತ್ರ ಸುಳ್ಳು ಹೇಳ್ದ ಗೊತ್ತಾ? ಇವನ ಒಂದೇ ತುಳಿಯಲ್ಲಿ ತುಳಿಯುವಂತ ಶಕ್ತಿಯನ್ನು, ಮಗಿಮೆಯು ಹೊಂದಿದವರು ಅವರ ಹತ್ರ ಹೋಗಿ ಸುಳ್ಳು ಹೇಳ್ದ. ಆದ್ರಿಂದ ನಿನ್ನ ಹತ್ರ ಸುಳ್ಳು ಹೇಳ್ತಾನೆ.
ಕೇರ್ಫುಲ್ ಆಗಿರು. ಅವನ್ನ ಒಂದೇ ಕ್ಷಣದಲ್ಲಿ ತುಳಿದು ಹಾಕುವಂತ ಶಕ್ತಿ ಹೊಂದಿದವನು, ಮಗಿಮೆ ಹೊಂದಿದವರು, ಬಲ ಹೊಂದಿದವರು, ಅಧಿಕಾರ ಹೊಂದಿದವರು, ಸಾಮಾನ್ಯವಾದವರಲ್ಲ. ದೇವರ ಸಾರೂಪ್ಯವನ್ನ ಧರಿಸಿಕೊಂಡಿದವರು, ದೇವರ ಮಗನು ಎಂದು ಎನಿಸಲ್ಪಟ್ಟಂತ ಆದಾಮನಿಗೆ ಹೋಗಿ, ಆದಾಮನ ಹತ್ರ ಹೋಗಲಿಲ್ಲ, ಆದಾಮನ ಹೆಂಡತಿ ಹತ್ರ ಹೋಗಿ ಸುಳ್ಳು ಹೇಳ್ತಾವನೆ. ಹಲೋ, ಆದಾಮನ ಹೆಂಡತಿಗೆ ಸುಳ್ಳು ಹೇಳಿದ್ದು ಸೈತಾನ, ಆದಾಮನ ಹತ್ರ ಸುಳ್ಳು ಹೇಳಿದ್ದು ಕೆಲವರು ಇದ್ದಾರೆ. ಯಾರು ಹೇಳಿದ್ರು ನಂಬಲ್ಲ, ಅವ್ರು ಹೆಂಡತಿ ಹೇಳಿದ್ರೆ ಮಾತ್ರ ನಂಬ್ತಾರೆ. ಕೈತು ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತಾ ಇತ್ತು ಅದೆಲ್ಲ ನೋಡಲ್ಲ. ಅವ್ರು ಹೆಂಡತಿ ಹೇಳಿದ್ರೆ ಏನ್ ಮಾಡ್ತಾರೆ? ಹ್ಞೂ ಸಾರ್ ಸ್ವಾಮಿ, ನಿನ್ನ ಹೆಂಡತಿ ಹೇಳುವುದಕ್ಕಲ್ಲ, ನಿನ್ನ ಹೆಂಡತಿ ಜೊತೆ ಪ್ರೀತಿಯಾಗಿರ್ಬೇಕು, ಅನ್ಯತೆಯಲ್ಲಿರಬೇಕು ಸಾರ್, ಕುಟುಂಬವನ್ನು ಬೆಳೆಸೋಕ್ಕೆ ನಾವಿರುವುದು ಖಂಡಿತವಾಗಲು. ಆದರೆ ಹೆಂಡತಿ ಹೇಳುವುದಕ್ಕಲ್ಲ ಹ್ಞೂ 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 ಅಂತ ಹೇಳ್ತೀಯಲ್ಲ, ತಲೆ ಮೇಲೆ, ನಿನ್ನ ತಲೆ ಮೇಲೆ ದೇವರ ಅಭಿಷೇಕ ಇರುವುದು ನಿನ್ನ ಜ್ಞಾಪಕ ಇಲ್ವಾ? ಕುಟುಂಬಕ್ಕೆ ದೇವರು ನಿನ್ನನ್ನು ತಲೆಯಾಗಿ ಮಾಡಿದಾನೆ ಅನ್ನೋದು ಗೊತ್ತಿಲ್ವಾ? ಹೆಂಡತಿ ಹೇಳಿದ್ರು ಬೈಬಲ್ ಏನ್ ಹೇಳುತ್ತೆ ಅಂತ ಶೋಧಿಸುವಂತ ಗಂಡ ತನ್ನ ಮಕ್ಕಳಿಗೆ ಕೋಟೆಯಾಗಿರುತ್ತಾನೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಹೆಂಡತಿ ಹೇಳುವುದಕ್ಕೆ ನಾವು ಹ್ಞೂ ಕಣೆ ಅಂದ್ಬಿಟ್ರೆ ಮುಗಿದಾಯ್ತು ಕತೆ. ಲಿಸನ್ ಟು ಮಿ ವೆರಿ ಕೇರ್ಫುಲ್ಲಿ. ನಮಗಿವತ್ತು ಹೆಂಡತಿಯರು ಇದು ಹೆಣ್ಮಕ್ಕಳ ಓಟು ಸ್ವಲ್ಪ ಕಮ್ಮಿ ಬೀಳ್ತದೆ. ಏನಾಗ್ಬಿಟ್ಟಿದೆ ಇವಾಗ? ಹಂಗ ಇಲ್ಲ ಬರ್ತೀನಿ, ನಿಮಗೂ ನಾನು ಸಪೋರ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ಹಲ್ಲೆಲೂಯಾ. ಆಮೇಲೆ ಅವನ್ನ ಒಂದೇ ಏಟಲ್ಲಿ ತುಳಿದು ಹಾಕುವಂತ ಶಕ್ತಿ, ಬಲ, ಮಹಿಮೆ, ದೇವರ ಸಾರೂಪ್ಯವನ್ನು ಧರಿಸಿರುವಂತ ಈ ಅವಳ ಹತ್ರ ಹೋಗಿ ಸೈತಾನ ಏನ್ ಹೇಳ್ತಾ ಇದ್ದಾನೆ ನೋಡಿ. ಆದಿಕಾಂಡ 3ನೇ ಅಧ್ಯಾಯ ತಿರುಗಿಸಿಕೊಳ್ಳುವ. 1ನೇ ವಚನವನ್ನು ಓದಿಕೊಳ್ಳುವ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಸರ್ಪವು, ಸೈತಾನ ಯಾರನ್ನ ಹಿಡಿತಾನೆ ಗೊತ್ತಾ ನಿಮಗೆ? ದಡ್ರನ್ನ ಹಿಡಿಯಲ್ಲ. ಸೈತಾನ ದಡ್ರನ್ನ ಹಿಡಿಯಲ್ಲ. ಮಂಡೆ ಕರೆಕ್ಟಾಗಿ ಯಾರ್ತದೆ ನೋಡ್ರಿ, ಅವ್ರನ್ನೇ ಹೋಗಿ ಹಿಡಿಯೋದು. ಈ ಸಾಮಾನ್ಯವಾದ ಈ ಅಮ್ಮಯ್ಯಕ್ಕರಿರ್ತಾರಲ್ಲ, ಅವ್ರನ್ನೆಲ್ಲ ಏನು ಮಾಡಲ್ಲ, ಹಿಡಿಯಲ್ಲ. ಈ ಮಂಡೆಯಲ್ಲಿ ಫುಲ್ ವಿಷ ತುಂಬಿರ್ತದೆ ನೋಡಿ, ಯಾವ ಥರ ವಿಷ, ಅಂಥವ್ರನ್ನೇ ಸೈತಾನ ಹೋಗಿ ಹಿಡಿಯೋದು. ಚರ್ಚ್ ಒಳಗಿನ ಹಂಗೇನೆ, ಹೊರಗಡೆನೂ ಹಂಗೇನೆ, ಅಂಥವ್ರನ್ನ ಹಿಡಿತಾನೆ. ಯಾಕಂದ್ರೆ ಅವರಿಗೆ ಮಾತಾಡಕ್ಕೆ ಬರ್ತದೆ. ಆದರೆ ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನ ಆರಿಸಿಕೊಳ್ಳುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ಸೈತಾನ ಯಾರನ್ನ ಹಿಡಿತಾನೆ? ಫುಲ್ ಮಂಡೆ ದಪ್ಪಕರವನ್ನು ಹೋಗಿ ಹಿಡಿತಾನೆ. ಆದರೆ ದೇವರು ಯಾರನ್ನ ಹಿಡಿತಾನೆ? ಬಲಹೀನರನ್ನ, ನಿನ್ನನ್ನು ನನ್ನನ್ನು ಆರಿಸಿಕೊಳ್ಳುವ ಆತನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಗಮನಿಸಿಕೊಳ್ಳಿ, ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಅದು ಯಾರನ್ನ ಹಿಡಿದಾನೆ ಇವಾಗ? ಸೈತಾನ. ಯಾರನ್ನ? ಹಾವುನೇನು ಮಾಡಿದಿರುವುದು? ಯಾಕಂದ್ರೆ ಹಾವು ಹತ್ರ ಏನಿದೆ? ಯುಕ್ತಿ ಇದೆ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ ಅವ್ರ ಹತ್ರ ಹುಷಾರಾಗಿರ್ರಿ. ಹೌದು, ನಿಜ. ಅವರ ಬಾಯಿಂದ ಬರುವುದು ದೇವರ. ಅವ್ರ ಹತ್ರ ಹೇಳಿ ಹೋಗಿ ಇರ್ಲಿ, ಎಲ್ಲ ಇರ್ಲಿ ಬ್ರದರ್, ಇಷ್ಟು ಮಾತಾಡ್ತಿರಲ್ಲ, ಬೈಬಲಿಂದ ಒಂದು 10 ಸ್ಟೋರಿ ಹೇಳಿ ಅಂತ ಕೇಳಿ, ಅದು ಬ್ರದರ್ ಅಂತ
ತಿಳ್ಕೊಂಡು ನೀನು ಹಾವು ಹತ್ರ ಪಳಗ್ತಾ ಇದೀಯ ಅಂತ. ನಿನಗಿಷ್ಟು ಆಲೋಚನೆ ಕೊಡ್ತಾರಲ್ಲ, ಅವರ ಹತ್ರ ಹೋಗಿ ಬೈಬಲಿಂದ ಒಂದು 10 ವಾಕ್ಯ, ಒಂದು 10 ಸಂಭವಗಳು, ಘಟನೆಗಳು ಅವ್ರ ಬಾಯಲ್ಲಿ ಕೇಳಿ ನೋಡೋಣ. ಒಂದಾದ್ರೂ ಅವರು ನೆಟ್ಟಿಗೆ ಹೇಳ್ಬಿಡಿ ನೋಡೋಣ. ಬರಲ್ಲ ಅವರಿಗೆ. ಯಾಕೆ ಗೊತ್ತಾ? ದುಷ್ಟನ ಮನಸ್ಸಿನಲ್ಲಿ ದೇವರ ವಾಕ್ಯ ನೆಲೆ ನಿಲ್ಲಲ್ಲ. ದುಷ್ಟನ ಹೃದಯದಲ್ಲಿ ಏನಾಗಲ್ಲ, ದೇವರ ವಾಕ್ಯ ನಿಲ್ಲಲ್ಲ. ಅವನಿಗೆ ಜ್ಞಾಪಕನೇ ಇರಲ್ಲ. ಅದು ಅವನಿಗೆ ಅದನ್ನು ಹಾಕಿ ಬರುವುದೇ ಇಲ್ಲ ಅವನಿಗೆ. ಕೇರ್ಫುಲ್. ಅದು ಅವನ ಬಳಿಯಲ್ಲಿ ಹೋಗಿ ಏನ್ ಹೇಳ್ತಾ ಐತೆ? ಏನವ್ವ, ಏನು ಏನು ಅವ್ವ. ಅವ್ವ ಅಂದ್ರೆ ಏನು? ಮಮ್ಮಿ. ಏನದು ಮಮ್ಮಿ? ಇಂಗ್ಲಿಷ್ನಲ್ಲಿ ಒಂದು ವೇಳೆ ಹೇಳಿದ್ರೆ ಏನು ಹೇಳಿರ್ತದೆ? ಮಮ್ಮಿ. ಯಾಕಂತಂದ್ರೆ ಲೋಕದಲ್ಲಿರುವಂಥ ಎಲ್ಲರಿಗೂ ಆಕೆನೇ ತಾಯಿ ಅನ್ನೋದು ಅದಕ್ಕೆ ಗೊತ್ತು. ಅದಕ್ಕೆ ಹೋಗಿ ಏನ್ ಮಾಡ್ತೈತೆ? ಮಮ್ಮಿ. ಹಲ್ಲೆಲೂಯ. ಮಮ್ಮಿ ಮಮ್ಮಿ ಮಾಡರ್ನ್ ಬ್ರೆಡ್ ಹೇಳಿ. ಅವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ದೇವರ ಅಪ್ಪಣೆ ಕೊಟ್ಟಿರುವುದು. ಹಲೋ ಹಲೋ. ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಇದಕ್ಕೆ ಯಾರೋ ಹೇಳ್ದಂಗೆ. ಒಂದು ವಿಷಯ ಗೊತ್ತಾ? ಇವರಿಗೆ ಯಾರೂ ಹೇಳಿರಲ್ಲ. ಇವರೇ ಕ್ರಿಯೇಟ್ರು, ಇವರೇ ಡೈರೆಕ್ಟ್ರು, ಎಲ್ಲ ಇವರೇನೆ, ಪ್ರೊಡ್ಯೂಸರ್ ಎಲ್ಲ ಇವರೇ. ಆದರೆ ಯಾರೋ ಹೇಳಿದ್ರು. ನಿಜನ ಇಲ್ವಾ ಹೇಳಿ? ಎಷ್ಟು ಜನ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ? ಯಾರು ಅದು ಯಾರು ಅಂತ ಕೇಳಿ, ಅದು ಯಾರಂತ ನಾನು ಹೇಳಲ್ಲ, ಬೇರೆ ಯಾರಲ್ಲ, ಇವರೇ ಡೈರೆಕ್ಟರು, ಪ್ರೊಡ್ಯೂಸರು ಎಲ್ಲ ಇವರೇ. ಯಾರೋ ಹೇಳಿದ್ರು ಅಣ್ಣ, ಯಾರೋ ಹೇಳಿದ್ರು ಬ್ರದರ್, ಯಾರೋ ಹೇಳಿದ್ರು ಮಮ್ಮಿ. ಕಿವಿ ಕೊಟ್ರೆ ಹಾಕ್ತಾರ ನಿನ್ನ ಡಮ್ಮಿ. ಹುಷಾರಾಗಿರ್ರಿ. ಹೇಳಿರುವುದು ನಿಜವೋ? ನಿನಗೆ ಯಾರು ಹೇಳಿದ್ದು? ಇವಳು ಕೇಳ್ಬೇಕಿತ್ತಲ್ಲ. ಹೇಳಿರುವುದು ನಿಜವೋ? ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ ಅನ್ನೋರು ಮಾತ್ರ ಒಂದು ಆಮೇಲೆ ಹೇಳಿ. ಗಮನಿಸದೆ ಇರ್ತೀರಾ ಇದನ್ನ? ಬೇರೆ ಯಾವುದಾದ್ರೂ ಹೇಳಿದ್ರೂ ಗಮನಿಸಲ್ಲ, ಇದನ್ನು ಗಮನಿಸ್ತಿರ್ತಾರ. ಹೇಳಿರುವುದು ನಿಜವೋ? ಮುಂದೆ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು. ತೋಟದಲ್ಲಿ ಇರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು. ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ, ತೋಟದ ಮಧ್ಯದಲ್ಲಿ ಇರುವಂತಹ ಈ ಮರದ ಫಲದ ವಿಷಯವಾಗಿ, ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂದು, ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದೆಂದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದಾನೆ ಅಂದಳು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇವಳು ಕರೆಕ್ಟಾಗಿ ಹೇಳ್ಬಿಟ್ಲು. ಇಲ್ಲ, ಎಲ್ಲ ಮರದ ಹಣ್ಣನ್ನು ಏನು ಮಾಡಲ್ಲ, ತಿನ್ನಬಾರ್ದಂತ ಹೇಳಿಲ್ಲ. ತಿನ್ನಬಾರ್ದಂತ ಹೇಳಿದ್ರೆ ನಾನು ಯಾವತ್ತೂ ಸತ್ತೋಗಿರ್ತೀವಿ. ಆದರೆ ತೋಟದ ನಡುವಿನಲ್ಲಿ ಇರುವ ಮರದ ಹಣ್ಣನ್ನು ಮಾತ್ರ ಏನು ಮಾಡಬಾರ್ದು? ತಿನ್ನಬಾರದೆಂದು, ಮುಟ್ಟಲೂಬಾರದು. ಅದು ಮುಟ್ಟಲಬಾರದು ದೇವರು ಹೇಳಲೇ ಇಲ್ಲ. ಅದು ಎಕ್ಸ್ಟ್ರಾ. ಇದು ನಮ್ಮ ಮೊನ್ನೆ ಯಾರೊಬ್ಬರು ಕೇಳಿದರು. ಗೂಗಲ್ ಇದೆಯಲ್ಲ, ಗೂಗಲು ಮನುಷ್ಯನ ಹೆಣ್ಣ, ಮೆನ್ನ ವಿಮನ. ಗೂಗಲ್ ಬಂದು ಮೆನ್ನ ವಿಮನ, ಅದು ವುಮೆನ್. ಅದು ಯಾಕೆ ಗೊತ್ತಾ? ನೀವು ಒಂದು ಪ್ರಶ್ನೆ ಕೇಳಿದ್ರೆ 10 ಆನ್ಸರ್ ಕೊಡ್ತದೆ. ಆಮೇಲೆ ಮೈ ಲೊಕೇಶನ್ ಟು ಎಂ ಅಂತ ಹೊಡೆದ್ರ ತಕ್ಷಣ ಮಂಗಳೂರ, ಮೈಸೂರ, ಮಂಡ್ಯಾಣ ಎಲ್ಲ ಕೇಳ್ಕೊಂಡ್ಬಿಡ್ತದೆ. ನೀನು ಮುಗಿಸೋಕೆ ಮುಂಚೆನೇ ಏನು ಮಾಡ್ತದೆ? ಈ ಮೊನ್ನೆ ವಾಟ್ಸಪ್ಪಲ್ಲಿ ಯಾರೋ ಕಳಿಸಿದ್ರೆ ಅದನ್ನೇ ಹೇಳ್ತಾ ಇದ್ದೇನೆ ನಾನು. ಸಹೋದರಿಯರು
ನೀವು ಆಶೀರ್ವಾದವಾಗಿರುವುದಕ್ಕೆ ಒಂದು ಮಾತು ಹೇಳ, ಯಾವತ್ತೂ ಯಾವುದನ್ನು ಎಕ್ಸ್ಟ್ರಾ ಸೇರಿಸಿ ಹೇಳಬೇಡಿ, ಇರುವುದನ್ನು ಇರುವ ಹಾಗೆ ಹೇಳ್ರಿ. ಕತ್ತ ನಿಮ್ಮನ್ನು ಆಶೀರ್ವದಿಸುವಾತನಾಗಿರ್ತಾನೆ. ಹಲ್ಲೆಲೂಯಾ. ದೇವರು ಹೇಳಿದೇನು ಏನದೆ? ತಿನ್ನಬಾರದಂತ ಹೇಳಿದ್ರು ಅಷ್ಟೇನೆ. ಇವಳು ಏನಂತ ಹೇಳ್ಬಿಟ್ಲು? ತಿನ್ನಲು ಬಾರದು, ಮುಟ್ಟಲು ಬಾರದಂತ ಏನು ಮಾಡಿಬಿಟ್ಲು? ಎಕ್ಸ್ಟ್ರಾ ಸೇರಿಸಿ ಹೇಳ್ಬಿಟ್ಲು. ಓಕೆನಾ? ಗಮನಿಸಿ, ರೈಟ್. ಇವಾಗ ಕರ್ತನು ಹೇಳಿದಾನೆ, ಇದನ್ನು ತಿಂದರೆ ನೀವು ಸತ್ತೇ ಸಾಯ್ತೀರಿ. ಕರೆಕ್ಟಾ ಸುನಿ? ಕರೆಕ್ಟಾ ಇಲ್ವಾ? ನಿತಿನ್ ಕರೆಕ್ಟಾ? ಗಮನಿಸ್ಕೋ, ಇದನ್ನು ತಿಂದರೆ ನೀವು ಸತ್ತೇ ಸಾಯ್ತೀರಿ. ಹೌದಾ? ಹೇಳಿ ಆಯ್ತಾ? ಗಮನಿಸ್ಕೊಳ್ಳಿ, ಇದು ದೇವರ ವಾಕ್ಯ. ಜನ ಆಮೇಲೆ ಹೇಳ್ತಾ ಇದೆ. ಕರೆಕ್ಟಾ? ಇದನ್ನು ತಿಂದರೆ ಸಾಯ್ತೀರಿ ಅನ್ನೋದು ದೇವರ ಕರೆಕ್ಟಾ ಇಲ್ವಾ? ನಾನು ಕೇಳ್ತಾ ಇರುವುದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ ಇಲ್ವಾ? ಆಮೇಲೆ ಆದರೆ ದೇವರು ಹೇಳಿದ ಕರೆಕ್ಟ್ ಇಲ್ಲ ಅಂತ ಅವನು ಹೆಂಗೆ ಹೇಳ್ದ ನೋಡಿ. ಹಂಗೆ ಬನ್ನಿ, 5ನೇ ವಚನಕ್ಕೆ ಬನ್ನಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದೇ ಇಲ್ಲ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ, ನೀವು ದೇವರುಗಳಾಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿದ್ದನು. ಗಮನಿಸ್ಕೊಳ್ಳಿ ಇಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಐತೆ ಇದನ್ನು ತಿಂದರೆ ಸಾಯುವಿರಿ ಅಂತ. ಆದರೆ ಸೈತಾನ್ ಹೇಳ್ತಾ ಇದ್ದಾನೆ ಹಂಗಲ ಸಾಯಲ್ಲ. ಬೈಬಲ್ ಹೇಳ್ತಾ ಐತೆ. ಕೀಲ ಅಮುಕ್ಕಿ ಬಿಡುಗ இந்த பக்கம் திருப்பி விடுங்க. ದೇವರ ವಾಕ್ಯ ಹೇಳ್ತಾ ಐತೆ ಇದನ್ನು ತಿಂದರೆ ಸಾಯುವಿರಿ. ಆದರೆ ಮನುಷ್ಯರ ಸೈತಾನ್ ಏನು ಹೇಳ್ತಾ ಇದ್ದಾನೆ? ಹೇಗೂ ಸಾಯುವುದಿಲ್ಲ ಇಲ್ಲ. ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರು ಕರೆದಿರುವುದರಿಂದ ಸೇವೆಗೆ ಬಂದಿರುವುದು. ದೇವರ ಕರಿಬೇಕೆಗೆ ಹೂ ಕೊಟ್ಟು ಸೇವೆಗೆ ಬಂದು ದೇವರ ವಾಕ್ಯ ಅಭಿಷೇಕವನ್ನು ಹೊಂದಿಕೊಂಡು ರಾತ್ರಿ ಆಗಲು ದೇವರ ವಾಕ್ಯವನ್ನು ಓದಿ ಉಪವಾಸ ಮಾಡಿ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿ ಎಷ್ಟು ಬಲಹೀನತೆ ಇದ್ರೂ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಜನರಿಗೆ ಸಾರಲೇಬೇಕಂತ ಹೇಳಿ ಪ್ರಾಣ ಕೊಟ್ಟು ದೇವರ ವಾಕ್ಯವನ್ನು ಸಾರಿ ಇದನ್ನು ಮಾಡಿದ್ರೆ ನೀವು ಸಾಯ್ತೀರಿ ಅಂತ ಹೇಳಿ ವಾಕ್ಯ ಹೇಳಿದ್ರೆ ಕೆಲವರು ಹೋಗಿ ಏನು ಹೇಳ್ತಾರೆ? ಹಂಗೆಲ್ಲ ಸಾಯಲ್ಲ, ಅನ್ನ ಹೇಳುವ ಥರ ನಡೆಯಲ್ಲ, ನೀನು ಮಾಡು. ಎಷ್ಟು ಜನ ಹಂಗೆ ಮಾಡವರೆ, ನೀನು ಮಾಡು, ಇದನ್ನು ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ ಅಂತ ನಿನಗೆ ಬಂದು ಹೇಳಿದ್ರೆ ಅವ್ರು ಯಾರಂತ ನೀನು ಹೇಳು. ಬಾಯಿ ಥರದ ಹೇಳಿ ಅವ್ರು ಯಾರು? ಶಬ್ದವಾಗಿ ಹೇಳಿ ಅವ್ರು ಯಾರು? ಇನ್ನೂ ಶಬ್ದವಾಗಿ ಹೇಳಿ ಅವ್ರು ಯಾರು? ಇನ್ನೂ ಶಬ್ದವಾಗಿ ಹೇಳಿ ಅವ್ರು ಯಾರು? ಹಲ್ಲೆಲೂಯಾ. ಇದನ್ನ ತಿಂದರೆ ಸತ್ತೇ ಸಾಯ್ವಿರಿ ಅಂತ ದೇವರ ವಾಕ್ಯ ಹೇಳ್ತಾ ಇದ್ರೆ ಸೈತಾನ್ ಏನು ಹೇಳ್ತಾ ಇದ್ದಾನೆ? ನೀವೇನಾಗಲ್ಲ, ಸಾಯಲ್ಲ. ಹಲ್ಲೆಲೂಯಾ. ಬದಲಾಗಿ ನೀವೇನಾಗ್ತೀರ ಗೊತ್ತಾ? ನೀವು ದೇವರ ಥರ ಆಗ್ಬಿಡ್ತೀರಾ. ಯಾರ ಥರ ಆಗ್ಬಿಡ್ತೀರಾ? ಯಾರ ಥರ? ದೇವರ ಥರ ಆಗ್ಬಿಡ್ತೀರ ಅಂತ ತಕ್ಷಣ ಅವಳಿಗೆ ಓ ಮೈ ಗಾಡ್ ಅಂದ್ಬಿಟ್ಲು. ಏನಂದ್ಬಿಟ್ಲು? ನೀವು ದೇವರ ಥರನ ಆಗಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಆತನ ಇರುವ ಹಾಗೆ ಆತನ ಕಾಣುವುದರಿಂದ ಆತನಿಗೆ ಸಮವಾಗಿರುತ್ತೇವೆ ಎಂಬುದನ್ನು ತಿಳಿದಿರುವವರಾಗಿರುತ್ತೇವೆ. ಹಲ್ಲೆಲೂಯಾ. ಸೈತಾನನ್ನು ಮಾಡಿದ್ದು ಅಲ್ಲಿ ಕಾರ್ಯ ಏನಂತಂದರೆ, ನೀವೆಲ್ಲರೂ ಏನು ಅನ್ಕೊಳ್ತೀರಿ? ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ತಿಂದರು, ಅದಕ್ಕೆ ದೇವರು ತೋಟ ಬಿಟ್ಟು ತಳ್ಳಿಬಿಟ್ರು ಅಂತಾನೆ ನಾವು ಅನೇಕ ಕ್ರೈಸ್ತರು ಅಂದ್ಕೊಳ್ತೀವಿ. ಅದು ಸತ್ಯ ಇಲ್ಲ. ಅವನು ಏನು ಹೇಳ್ದ?
ನೀವು ದೇವರ ಥರ ಆಗ್ತೀರಾ ಅಂತ ಹೇಳಿ ದೇವರಿಗೂ ಗೊತ್ತಿತ್ತು. ನೀವು ಹೆಂಗೆ ದೇವರಾಗ್ಬಿಡ್ತೀರೋ ಅಂತ ಹೇಳಿನೇ ಇದನ್ನು ಏನು ಮಾಡವನೆ ಮರೆ ಮಾಡಿದಾನೆ ಅಂದಾಗ ಅವ್ರು ಏನು ತೀರ್ಮಾನ ಮಾಡೋದು ಕೊಟ್ರ, ಇನ್ಮೇಲೆ ನಮಗೂ ದೇವ್ರಿಗೆ ಯಾವುದು ಒಡನಾಟ ಬೇಡ, ನಾವು ಈ ದಾರಿ ಹಿಡಿದು ಹೋದ್ರೆ ಲೈಫ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಜೀವ ಮಾರ್ಗವನ್ನು ಬಿಟ್ಟು ಮರಣದ ಮಾರ್ಗವನ್ನು ಹಿಡಿದಾಗಲೇ ಅವ್ರನ್ನ ಇಟ್ಟಂಥ ಏದೇನು ತೋಟದಿಂದ ದೇವರವ್ರನ್ನ ಹೊರಗಡೆ ಹಾಕಿ ಶಾಪವೇ ಇಲ್ಲದಿರುವಂಥ ಭೂಮಿಯಲ್ಲಿ ಶಾಪವನ್ನು ಹೊಂದಿ ಬೆವರು ಸುರಿಸಿ ಸಂಪಾದ್ಯ ಮಾಡುವಂಥ ಒಂದು ಶಾಪವನ್ನು ಹೊಂದಿ ಸುಂದರವಾದಂಥ ಕಾಯಿ ಪಳ್ಯಗಳು ಬೆಳೆದಿರುವಂಥ ಭೂಮಿಯಲ್ಲಿ ಮುಳ್ಳುಗಳು ಬೆಳೆದು ಮರಣವೇ ಇಲ್ಲದಿರುವಂಥ ಆದಾಮ ಮರಣಕ್ಕೆ ಗುರಿಯಾಗಿ ರೋಮರ್ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಮಹಿಮೆಯನ್ನ ಕಳಕೊಂಡ. ಒಂದು ವಿಷಯ ನಾನು ಹೇಳಲ್ಲ, ನಿನ್ನ ಜೀವನದಲ್ಲಿ ದೇವರು ನಿನಗೆ ಏನನ್ನ ಕೊಡಬೇಕೋ ಅದನ್ನ ಒಂದು ಕಾಲ ತಪ್ಪದೆ ಅದರದರ ಕಾಲದಲ್ಲಿ ತಪ್ಪದೇ ಅನುಗ್ರಹಿಸುವ ದೇವರಾಗಿರುತ್ತೆ. ಇವತ್ತು ಸೈತಾನ ನಿನಗೆ ನೀನು ಇದನ್ನು ಮಾಡಿದ್ರೆ ನಿನಗೆ ಮನೆ ಬಂದ್ಬಿಡ್ತಕಣ್ರಿ, ನಿನಗೆ ಮಕ್ಕಳು ಬಂದ್ಬಿಡ್ತಕಣ್ರಿ, ಒಳ್ಳೆ ಕೆಲಸ ಸಿಕ್ಬಿಡ್ತಕಣ್ರಿ. ಹಲೋ, ಅದಕ್ಕೆ ನೀನು ದೇವರ ವಾಕ್ಯವನ್ನು ಮೀರಿ ನಡೀಬೇಕಂತೇನು ಅವಶ್ಯಕತೆ ಇಲ್ಲ. ಅದೆಲ್ಲ ಸೈತಾನ ಹೇಳುವಂಥ ಸುಳ್ಳು. ಅವ್ರು ದೇವ್ರ ಥರ ಆದ್ರ ದೇವ್ರ ಥರ ಆದ್ರ ಹೆಂಗಾದ್ರು ಫುಲ್ ನೇಕಡು, ಬಟ್ಟೆನೇ ಬೆತ್ತಲೆ ಆದರು. ಒಂದು ಗಾದೆ ಹೇಳ್ತಾರೆ, ಉಳ್ಳದು ಇರುವುದು ಹೊಂಟೋಯ್ತು ಅಂತಾರಲ್ಲ, ಹಂಗೆ ಬೆತ್ತಲೆ ಆದರು. ಇವತ್ತು ಲೋಕವು ದೇವರ ವಾಕ್ಯಕ್ಕೆ ತಪ್ಪಿ ನಿನಗೆ ತೋರಿಸುವ ಹೇಳುವ ಯಾವ ಆಲೋಚನೆ ಆಗಿದ್ರು ಸರಿ, ಕರ್ತನ ದಾಸನಾಗಿ ಹೇಳ್ತೇನೆ, ಅವರು ಹೇಳುವುದು ಸತ್ಯವಾಗಲಿ ನಿಮ್ಮ ಜೀವನದಲ್ಲಿ ನೆರವೇರಲ್ಲ, ಅದು ನಡೆಯುವುದೇ ಇಲ್ಲ. ನಿಮ್ಮ ದೇವರ ಥರ ಆಗ್ತೀರಾ, ನಿಮ್ಮ ಕಣ್ ತೆರೀತತೆ, ಕಣ್ ತೆರೆದಿತಾ? ಕಣ್ಣೇನು ತೆರೆದಿಲ್ಲ. ದೇವರ ಥರ ಆದ್ರ ಆಗಿಲ್ಲ, ಇರುವ ಆಶೀರ್ವಾದ ಕಳಕೊಂಡ್ರು. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ದೇವರ ವಾಕ್ಯವನ್ನು ಮೀರಿ ದೇವರ ವಾಕ್ಯವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಹೋಗಿ ಆಶೀರ್ವಾದ ಬರುತ್ತೆ ಅಂತ ಯಾರು ಹೇಳಿದ್ರೆ ನಂಬೇಡ, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಂಬೇಡ. ಯಾಕಂತಂದ್ರೆ ಆಶೀರ್ವಾದ ಬರಲ್ಲ, ಅದು ಶಾಪವೇ ಬರುತ್ತೆ ಹೊರತು ಆಶೀರ್ವಾದ ಬರಲ್ಲ. ಯಾರು ಹೇಳಿದ್ರು ಸರಿ. ಸಾಧು ಸುಂದರ್ ಸಿಂಗ್ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ಎಷ್ಟೋ ಜನ, ಅವರು ಒಂದು ಸಿಖ್ ಕುಟುಂಬಕ್ಕೆ ಸೇರಿದ ಪಂಜಾಬಿ ಸಿಖ್ ಕುಟುಂಬಕ್ಕೆ ಸೇರಿದವರು, ಅವ್ರನ್ನ ಇವರು ಸಿಖ್ ಕುಟುಂಬದಿಂದ ಈ ಯೇಸುವನ್ನು ಅಂಗೀಕರಿಸ್ಬಿಟ್ರ ಅಂತ ಹೇಳಿ ಎಷ್ಟೋ ಜನ ಅವ್ರನ್ನ ಮತ್ತೆ ಎಳೆಯಕ್ಕೆ ಪ್ರಯತ್ನ ಪಡಿಸಿದ್ರು. ಅವರು ಯೇಸುವನ್ನು ಬಿಟ್ಟು ಹೋಗಲಿಲ್ಲ. ಕಡೆಯದಾಗಿ ನಡೆದಂಥ ಅವರ ಚರಿತ್ರೆ ಪುಸ್ತಕವನ್ನು ಓದಿದವರಿಗೆ ಗೊತ್ತು, ಸಿಖ್ ಒಂದು ಸಮಾಜದ ನಾಯಕರು ಅಂದರೆ ಅವರುಗಳಿಗೆ ದೇವರು ಇದ್ದಂಗೆ. ಅವರು ಆ ಹಿರಿಯ ನಾಯಕರೊಬ್ಬರನ್ನ ಅವರನ್ನ ಭೇಟಿ ಮಾಡಿಸುವುದಕ್ಕಾಗಿ ಸಾಧು ಸುಂದರ್ ಸಿಂಗ್ನ ಕರ್ಕೊಂಡು ಹೋಗಿದ್ದರು. ಅವರ ಮುಂದೆ ನಿಂತ್ಕೊಳ್ಳುವಾಗ ಸಾಧು ಸುಂದರ್ ಸಿಂಗ್ ಗೊತ್ತು ಇವರೆಂಥ ದೊಡ್ಡ ವ್ಯಕ್ತಿ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ದಾರೆ, ಸುಂದರ್ ಸಿಂಗ್, ನೀನು ಇದು ಯೇಸುವನ್ನು ಬಿಟ್ಬಿಟ್ಟು ಬಂದ್ಬಿಡಪ್ಪ, ಯೇಸು ಬೇಡ ಬಂದ್ಬಿಡು ಅಂತ ಅವ್ರು ಎಷ್ಟು ಆಲೋಚನೆ ಕೊಟ್ಟರು ಸಾಧು ಸುಂದರ್ ಸಿಂಗ್ ಕೇಳಲಿಲ್ಲ. ಕಡೆಯದಾಗಿ ಸಾಧು ಸುಂದರ್ ಸಿಂಗ್ನ ಬಗ್ಗಿಸುವುದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ? ಸಾಧು ಸುಂದರ್ ಸಿಂಗ್ ಕಾಲಿನಲ್ಲಿ ಆ ಸಿಖ್ ನಾಯಕರು ಸ್ವಾಮೀಜಿ ಸಾಷ್ಟಾಂಗವಾಗಿ ಬಿದ್ದುಬಿಟ್ರಂತೆ. ಸಾಷ್ಟಾಂಗವಾಗಿ ಬಿದ್ದಾಗ ಸಾಧು ಸುಂದರ್ ಸಿಂಗ್ ಹೃದಯ ಭಯಂಕರವಾಗಿ ಮುರಿದೋಯ್ತಂತೆ. ಅಯ್ಯಯ್ಯೋ, ಎಂತ ದೊಡ್ಡ ವ್ಯಕ್ತಿ, ನನ್ನ ತಾಯಿ ತಂದೆಕ್ಕಿಂತಲೂ ಹೆಚ್ಚಾಗಿ ಸನ್ಮಾನಿಸುವಂತ ಇವರು ನನ್ನ ಕಾಲಲ್ಲಿ ಬಿದ್ದುಬಿಟ್ರಲ್ಲ,
ಇದ್ರ ಮೇಲೆ ನನಗೆ ಈ ಕ್ರೈಸ್ತ ಜೀವಿತ ಬೇಕಾ ಅಂತ ಹೇಳಿ ತನ್ನ ಮನಸ್ಸಲ್ಲಿ ನೆನೆಸಿದಾಗ ಕ್ಷಣ ಮಾತ್ರದಲ್ಲಿ ಸಾಧು ಸುಂದರ್ ಸಿಂಗ್ ಕಿವಿಯಲ್ಲಿ ಒಂದು ಶಬ್ದ ಬಿದ್ದಿತ್ತಂತೆ, ಸುಂದರ್ ಸಿಂಗ್, ಸುಂದರ್ ಸಿಂಗ್ ಅಂತ ಹೇಳಿ ತಿರುಗಿ ನೋಡಿದ್ರೆ ಕಲ್ವಾರಿ ಸಿಲುಬೆಯ ದರ್ಶನ, ಕಲ್ವಾರಿ ಸಿಲುಬೆಯ ದರ್ಶನ ಅವರ ಕಣ್ಣು ಮುಂದೆ. ಅವನು ನಿನ್ನನ್ನು ತನ್ನ ವಶ ಮಾಡುವುದಕ್ಕಾಗಿ ನಿನ್ನ ಕಾಲಿಗೆ ಬೀಳ್ತಾ ಇದ್ದಾನೆ. ನಾನು ನನ್ನ ಕಡೆ ತೊಟ್ಟು ರಕ್ತವನ್ನು ನಿನಗೋಸ್ಕರವಾಗಿ ಚೆಲ್ಲಿ ನಿನ್ನನ್ನು ನನ್ನ ಸ್ವಂತ ಮಗನಾಗಿ ಮಾಡಿಕೊಂಡಿದ್ದೀನಿ, ನನ್ನನ್ನು ಬಿಟ್ಟು ಹೋಗುತ್ತೀಯ ಎಂಬುದಾಗಿ ಹೇಳುವಾಗ ಸಾಧು ಸುಂದರ್ ಸಿಂಗ್ ಹೇಳಿದರು, ನನ್ನ ಜೀವ ಹೋದರೂ ಪರವಾಗಿಲ್ಲ, ಜೀವ ಇರುವವರೆಗೂ ನಾನು ಯೇಸುವಿನ ಹಿಂದೆ ಹೋಗುತ್ತೆ. ಇವತ್ತು ನಾನು ಒಂದು ಪ್ರಶ್ನೆ ಕೇಳಲ್ಲ, ಜೀವ ಹೋಗೋ ಪರಿಸ್ಥಿತಿ ಆದ್ರೂ ಕೂಡ ದೇವರ ವಾಕ್ಯದ ಪ್ರಕಾರವೇ ನಾನು ನಡೀತೀನಿ ಅಂತ ಹೇಳುವವರು ಮಾತ್ರ ಎದ್ದು ನಿಂತು ಹೇಳಿ ನೋಡೋಣ, ಎದ್ದು ನಿಂತು ಹೇಳಿ ನೋಡೋಣ. ನನ್ನ ಜೀವ ಹೋಗುವ ಪರಿಸ್ಥಿತಿ ಆದರೂ ಕೂಡ ಹೇಳಿ, ಬಾಯಿ ತರದ ಶಬ್ದವಾಗಿ ಹೇಳಿ, ನನ್ನ ಜೀವ ಹೋಗುವಂತ ಪರಿಸ್ಥಿತಿ ಆದರೂ ದೇವರ ವಾಕ್ಯಕ್ಕೆ ನಾನು ವಿಧೇಯರಾಗುತ್ತೆ. ಹಲ್ಲೆಲೂಯ ಹೇಳಿ, ಯಾರು ಹೇಳಿದ್ರು ಸರಿ, ಹೇಳಿ ಶಬ್ದವಾಗಿ ಹೇಳಿ, ಯಾರು ಹೇಳಿದ್ರು ಸರಿ, ವಾಕ್ಯದ ಹಾಗೆ ನಡೆಯುತ್ತೇನೆ. ಹಲ್ಲೆಲೂಯ. ಕುಳಿತುಕೊಳ್ಳಿ. ನೀವು ಹೇಳಿರುವಂಥ ಮಾತನ್ನ ಕರ್ತನು ಗಮನಿಸಿದ. ಆಮೇಲೆ ಆಮೇಲೆ ಸೈತಾನು ಸುಳ್ಳುಗಾರ. ಹೆಂಗೆ ಸುಳ್ಳುಗಾರ ಅಂತಂದ್ರೆ, ನಿನಗೆ ಆಸೆ ತೋರಿಸಿ ಹಾಗೆ ಹೀಗೆ ಅಂತ ಹೇಳಿ ಮರಳುಗೊಳಿಸುವವನು. ಆದರೆ ತಿಳಿದುಕೋ, ಅನೀತಿಯ ಮಾರ್ಗದಲ್ಲಿ ಇರುವಂಥ ಖುಷಿಗಿಂತಲೂ ನೀತಿಯ ಮಾರ್ಗದಲ್ಲಿ ಇರುವಂಥ ಕಷ್ಟಗಳೇ ನಿನಗೆ ನಾಳೆ ಮಹಿಮೆಯನ್ನು ಕೊಂಡು ಬರುವಂಥದ್ದಾಗಿರುತ್ತದೆ. ಮೋಸೆ ಫರೋಹನ ಮಗನೆನಿಸಿಕೊಳ್ಳುವುದಕ್ಕಿಂತಲೂ ದೇವ ಜನರೊಂದಿಗೆ ಬಾಧೆ ಅನುಭವಿಸುವುದನ್ನು ಆರಿಸಿಕೊಂಡ. ಕೆಂಪು ಸಮುದ್ರದ ಮುಂದೆ ನಿಂತುಕೊಂಡು ದೇವರನ್ನ ನೋಡಿ ಗೋಳಾಡ್ತಾ ಇದ್ದಾನೆ. ದೇವರೇ, ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, ನಾನು ಏನು ಮಾಡಲಿ ಅಂತ ಹೇಳುವಾಗ ದೇವರು ಏನಂತ ಹೇಳಿದ್ರು ಗೊತ್ತಾ? ಪ್ರೇಯರ್ ನಿಲ್ಸು ಫಸ್ಟ್ ಅಂದರು. ಓದಿ ನೋಡಿ ಬೇಕಾದ್ರೆ ಬೈಬಲ್ನ. ಪ್ರೇಯರ್ ನಿಲ್ಸು, ಸ್ಟಾಪ್ ಯುವರ್ ಪ್ರೇಯರ್. ನೀ ನನ್ನ ಬಳಿಯಲ್ಲಿ ಗೋಳಾಡುವುದು ಏನು? ನಾನು ನಿನ್ನ ಕೈಯಲ್ಲಿ ಕೊಟ್ಟಿರುವಂತ ಕೋಲನ್ನ ತೆಗೆದುಕೊಂಡು ಹೋಗಿ ಸಮುದ್ರವನ್ನ ಸೀಳು ಬಿಡು ಅಂತ ಅಂದನು. ಸಮುದ್ರವನ್ನ ಸೀಳು ಬಿಡು ಅಂತದ್ದು. ಅಯ್ಯ, ದೇವರು ಸೀಲಿದನ ಅಂತ ಅನ್ಕೋಬೇಡಿ. ದೇವರು ಮೋಸೆಗೆ ಹೇಳಿದು, ಕೋಲನ್ನು ಎತ್ಕೊಂಡು ಹೋಗಿ ಸಮುದ್ರವನ್ನ ಸೀಳು ಬಿಡು ಎರಡಾಗಿ ಅಂತ ಅಂದರು. ಗಮನಿಸಿಕೋ, ಗಮನಿಸಿಕೋ. ಈ ವಾಕ್ಯದ ಪ್ರಕಾರ ನೀ ನಡೆದರೆ, ಸೈತಾನ ಸುಳ್ಳನ ನಂಬದೆ ಈ ವಾಕ್ಯವನ್ನು ಹಿಡಿದುಕೊಂಡರೆ, ನಿನ್ನ ಮುಂದೆ ಕೆಂಪು ಸಮುದ್ರಗಳು ಎರಟಾಗಿ ಹೋಗುತ್ತದೆ, ಎರಿಕ ಕೋಟೆಗಳು ಬಿದ್ದು ಹೋಗುತ್ತದೆ, ಯೋರ್ದಾನ್ ಪ್ರವಾಗಿಸಿಕೊಂಡು ಬರುವುದು ನಿಂತು ಹೋಗುತ್ತದೆ. ನಿನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವ ಅವನಿಗಿಂತಲ್ಲ. ನನ್ನ ಮಗ ಇಸ್ರೇಲ್ ಇದ್ದಾನಲ್ಲ, ಅವನಿಗೆ ಒಂದು 30-35 ವಯಸ್ಸು ವ್ಯಕ್ತಿಯಾಗಿ ನಾನು ಅವನ ನೋಡ್ತಾ ಇದ್ದೀನಿ. ಗಡ್ಡ ಬಿಟ್ಟಿದ್ದಾನೆ. ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರ್ತನ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಕರ್ತನು ಪ್ರತ್ಯಕ್ಷತೆಯಾಗಿ ಅವನ ಮುಂದೆ ಬಂದು ನಿಂತ್ಕೊಂಡು ಅವನ ಹತ್ರ ಮಾತಾಡ್ತಾ ಇದ್ದಾನೆ. ಏನು ಬೇಕು ನಿನಗೆ ಅಂತ ಕೇಳ್ತಿದ್ದಾರೆ. ಇವನು ಹೇಳ್ತಾ ಇದ್ದಾನೆ, ದೇವರೇ ನನಗೆ ಸೇವೆ ಕೊಡಿ, ನಾನು ಸೇವೆ ಕೊಡಿ ದೇವರೇ ಅಂತ ಇವನು ಕೇಳ್ತಾ ಇದ್ದಾನೆ. ಅವಾಗ ಕರ್ತನು ಇವನಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಒಬ್ಬ ಮಗನ ಹತ್ರ ಹೋಗಿ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಾ ಅಂತ ಕೇಳಿದ್ರೆ ಹೆಂಗಿರ್ತದೆ? ಇಂಗ್ಲಿಷ್ನಲ್ಲೇ ಮಾತಾಡ್ತಾ ಇದ್ದಾರೆ ಅವನ ಹತ್ರ. ಡು ಯು ನೋ ಅಬೌಟ್ ಯರ್ ಫಾದರ್? ನಿಮ್ಮ ಅಪ್ಪನ ಬಗ್ಗೆ ನಿಮ್ಗೆ ಗೊತ್ತಾ? ಡು ಯು ನೋ ಅಬೌಟ್ ಅಭಿಷೇಕ್ ದೇವ ಅಂತ ಕೇಳ್ತಾ ಇದ್ದಾರೆ. ಇವನಿಗೆ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಾ ಅಂತ ಕೇಳಿದ್ರೆ ಇವನು ಎಂತ ಉತ್ತರ ಹೇಳ್ಬೇಕಾನೆ? ಇವನು ಹಿಂಗೇ ನೋಡ್ತಾ ನಿಂತವನೇ.
ಕರೆಕ್ಟಾಗಿ ಇಷ್ಟೇ ಸೈಜ್. ಇದರಲ್ಲಿ ಒಂದು 10ರಿಂದ 12 ಪೇಪರ್ ಮಾತ್ರ ಇರುವಂಥ ಒಂದು ಸಣ್ಣದಾದಂಥ ಒಂದು ಪುಸ್ತಕ. ಆ ಪುಸ್ತಕ ಎತ್ಕೊಂಡು ಇಸ್ರೇಲ್ ಕೈಯಲ್ಲಿ ಕೊಟ್ಬಿಟ್ಟು, ಇದು ನಿನ್ನ ತಂದೆ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ ನಾನು ಬರೆದಿರುವಂಥ ರಿಪೋರ್ಟ್. ಯಾರು ಬರೆದಿರೋ ರಿಪೋರ್ಟು? ಕರ್ತನು ಬರೆದಿರುವಂಥ ರಿಪೋರ್ಟ್. ನಿಮ್ಮ ಅಪ್ಪನ ಬಗ್ಗೆ ನಾನು ಬರೆದಿರುವಂಥ ರಿಪೋರ್ಟ್ ಇದು, ತಗೋ ಅಂತ ಕೊಡ್ತಾ ಇದ್ದ. ಇವನು ಅದನ್ನು ಕೈಯಲ್ಲಿ ತೆಗೆದಾಗ ಅದರಲ್ಲಿ ಮೇಲೆ ಏನು ಬರೆದಿತ್ತು ಗೊತ್ತಾ? ಇಂಗ್ಲಿಷ್ನಲ್ಲಿ, ದ ಪರ್ಫೆಕ್ಟ್ ಒನ್ ಟು ಮೀ ಬೈ ಗಾಡ್. ನನಗೆ ಯೋಗ್ಯವಾದಂಥ ವ್ಯಕ್ತಿ ಅಂತ ಅದರಲ್ಲಿ ಬರೆದಿತ್ತು. ದ ಪರ್ಫೆಕ್ಟ್ ಒನ್ ಟು ಮೀ ಡ್ಯಾಶ್ ಹಾಕಿ ಬೈ ಗಾಡ್ ಅಂತ ಬರೆದಿತ್ತು. ಅದನ್ನು ಇವನ ಕೈ ಕೊಟ್ಬಿಟ್ಟು ಏನು ಕೇಳಿದ್ರು ಗೊತ್ತಾ ಕರ್ತನು? ಸೇವೆ ಕೊಟ್ಟರೆ ಹಿಂಗೆ ಮಾಡುತ್ತೀಯ ನೀನು? ಹಿಂಗೆ ಮಾಡ್ತೀನಿ ಅಂತ ನೀನು ಹೇಳಿದ್ರೆ ನಿನಗೆ ಸೇವೆ ಕೊಡ್ತೀನಿ ಅಂತ ದೇವರ ಆತ್ಮನ ಹೇಳಿ. ದಿಸ್ ಇಸ್ ದ ಡ್ರೀಮ್ ಐ ಗಾಟ್. ನನಗೆಂತ ಭಯ ಬರುತ್ತೆ? ಸಿಂಹ ಗರ್ಜನೆ ಮಾಡಿದ್ರೇನು, ನರಿ ಗರ್ಜನೆ ಮಾಡಿದ್ರೆ ಏನು, ತೋಳ ಗರ್ಜನೆ ಮಾಡಿದ್ರೆ ಏನು? ಒಂದು ವಿಷಯ ಚೆನ್ನಾಗಿ ತಿಳಿದುಕೋ, ನಿನ್ನ ಬಗ್ಗೆ 1000 ಜನ ಹೇಳಲಿ, ಸೈಡ್ಗಿಡು. ನಿನ್ನ ಬಗ್ಗೆ ದೇವರು ಏನು ಹೇಳ್ತಾ ಇದ್ದಾನಂತ ದೇವರ ಬಳಿಯಲ್ಲಿ ಕೇಳು. ಸೈತಾನ್ನ ತಂತ್ರಗಳನ್ನು ಜಯಿಸುವುದಿಗೆ ದೇವರ ಶಕ್ತಿ ನೀನು ಪಡ್ಕೋಬೇಕಲ್ವೇ? ಶಕ್ತಿ ಏನೆಂಬುದಾಗಿ ಬೇರೆ ದಿವಸ ಮಾತಾಡೋಣ. ಅದರ ಒಂದು ತಿಳಿದುಕೋ, ಒಂದು ನಿನ್ನ ಜೀವನದಲ್ಲಿ ಖಂಡಿತವಾಗಲಿರಲೇಬೇಕು. ಅದೇನು ಗೊತ್ತಾ? ದೇವರನ್ನು ಆರಿಸಿಕೊಂಡಿದ್ದಾನೆ. ಸೈತಾನಿಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಇದನ್ನು ಕೈಗಳ ತಟ್ಟಿ ಹೇಳಿ. ಕರ್ತನು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವಾದಿ ದೇವನನ್ನು ಆರಿಸಿಕೊಂಡಿದ್ದಾನೆ. ಸೈತಾನನಿಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ. ಬಾಯಿಗಳ ತೆರೆದು ಹೇಳಿ, ಕರ್ತನೇ ಆರಿಸಿಕೊಂಡಿರುವ ಆತನಾಗಿದ್ದಾನೆ. ಹೇಳಿ, ಸೈತಾನಿಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ಹಲ್ಲೆಲೂಯಾ. ನಾನು ಬದುಕಿದ್ರೂ ದೇವರಿಂದ ನಾನು ಬದುಕ್ತೀನಿ, ಸತ್ತರೂ ದೇವರಿಂದನೇ ಸಾಯ್ತೀನಿ. ಸೈತಾನಿಂದ ಅಂತೂ ಸಾಯಲ್ಲ. ಹಲ್ಲೆಲೂಯಾ. ಈ ನಂಬಿಕೆ ನಿನಗಿರಬೇಕು. ಯಾಕಂದ್ರೆ ನಿನ್ನ ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. ನೀನು ನಾನು ಟಿಕೆಟ್ ಟೋಕನ್ ಕೊಟ್ಟು ಸೇರಿಸಿಕೊಳ್ಳಲ್ಪಟ್ಟವರಲ್ಲ. ಶಿಲುಬೆಯ ಮೇಲೆ ಯೇಸು ಸುರಿಸಿದ ರಕ್ತದಿಂದಲೇ ಸಂಪಾದಿಸಲ್ಪಟ್ಟಿದವರಾಗಿದೆ. ಹಲ್ಲೆಲೂಯಾ. ನಿನ್ಗೆ ಹೇಳಬೇಕು, ಕರ್ತನನ್ನು ಆರಿಸಿಕೊಂಡಿದ್ದಾನೆ. ಸೈತಾನಿಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ. ಹಲ್ಲೆಲೂಯಾ. ನನಗೆ ನಷ್ಟ ತರಬೇಕಾ? ದೇವರೇ ಕೊಡ್ತಾನೆ ಬಿಡು. ನನ್ನ ಹೊಡಿಬೇಕಾ? ದೇವರ ಹೊಡಿತಾನೆ. ಶಿಕ್ಷಿಸಬೇಕಾ? ದೇವರ ಶಿಕ್ಷೆ. ಕೊಳ್ಳಬೇಕಾ? ದೇವರೇ ಕೊಳ್ತಾನೆ. ಆದರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ನಮ್ಮ ಮೇಲೆ ಸೈತಾನಿಗೆ ಯಾವ ಅಧಿಕಾರವಿಲ್ಲ. ಹಲ್ಲೆಲೂಯಾ. ಆಮೆನ್.